ಆತ್ಮ ಬಂಧುಗಳಿಗೆ, ಆತ್ಮೀಯರಿಗೆ, ಎಲ್ಲ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ತಂದೆ ತಾಯಿಗಳ ಆದಿಯಾಗಿ ಎಲ್ಲ ಗುರು ಹಿರಿಯರಿಗೆ, ಎಲ್ಲ ಮಾಸ್ಟರುಗಳಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ PMC ಕನ್ನಡ ವಾಹಿನಿ ಮೂಲಕ ವೀಕ್ಷಕರೆಲ್ಲರಿಗೂ ಕೂಡ ಅತ್ಯಂತ ಕೃತಜ್ಞತಾಪೂರ್ವಕವಾದ ನಮಸ್ಕಾರ. ಆತ್ಮೀಯರೇ, ಇದೊಂದು ವಿಶೇಷವಾದ ವಿಷಯ. ನಮ್ಮ PMC ಕನ್ನಡ ವಾಹಿನಿ ಮೂಲಕ ಪತ್ರಿಜಿಯೊಡನೆ ಪಯಣ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ನನ್ನ ಒಂದು ವೈಯಕ್ತಿಕ ಪಯಣ ಪತ್ರಿಜಿಯವರೊಡನೆ, ಆ ಪಯಣದಲ್ಲಿ ಬಿದ್ದದ್ದು, ಎದ್ದದ್ದು, ಸಾಧಿಸಿದ್ದು, ಅರ್ಥ ಮಾಡಿಕೊಂಡಿದ್ದು, ಜ್ಞಾನವನ್ನು ಪಡೆದಿದ್ದು, ಅನುಭವಿಸಿದ್ದು ಇತ್ಯಾದಿಯಾಗಿ ನಾನು ನಿಮ್ಮೊಡನೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನ ಹೆಸರು ವರಾಹಮೂರ್ತಿ ಅಂತ. ಮೂಲತಃ ಗೌರಿಬಿದನೂರು. ಅಲ್ಲಿನ ಆಚಾರ್ಯ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಒಂದರಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ, ಪ್ರಾಧ್ಯಾಪಕನಾಗಿ, ಪ್ರಿನ್ಸಿಪಾಲನಾಗಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿಯಲ್ಲಿ ಇರ್ತಕ್ಕಂಥವನು. ಕಾಲೇಜಿನಲ್ಲಿ ಇದ್ದಾಗ, ಅಂದರೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾಗ, ಅಂದರೆ 2006ರಲ್ಲಿ ನನಗೆ ಈ ಒಂದು ಧ್ಯಾನದ ಪರಿಚಯ ಆಯಿತು. ಆ ಧ್ಯಾನದ ಪರಿಚಯ ಆಗಿದ್ದು ಕೂಡ ನನಗೇ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ನನ್ನೊಡನೆ ಬಂದು ಇದೆಲ್ಲದರ ವಿಚಾರವನ್ನು ಹೇಳಿದಾಗ, ಇಂಥದೊಂದು ಸರಳವಾದ, ಸುಲಭವಾದ, ಏನೇನೂ ಕಷ್ಟವಿಲ್ಲದ ಮತ್ತು ಎಲ್ಲರೂ ಮಾಡಬಹುದಾದ, ಎಲ್ಲರೂ ಮಾಡಲೇಬೇಕಾಗಿರುವ ಒಂದು ಧ್ಯಾನ ವಿಧಾನದ ಬಗ್ಗೆ ನನಗೆ ಅರ್ಥವಾಯಿತು. ಅದನ್ನು ಪರಿಚಯಿಸಿದ ಆ ಒಬ್ಬ ಮಿತ್ರನಿಗೆ, ರಾಮಕೃಷ್ಣ ಎಂಬತಕ್ಕಂಥವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ಆ ಒಂದು ಧ್ಯಾನದ ಪ್ರಯಾಣ ನಂದು ಸ್ಟಾರ್ಟ್ ಆಗಿದೆ, ಆರಂಭವಾಗಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಶ್ರೀಯುತ ರಾಮಕೃಷ್ಣ ಅವರು, ಗೌರಿಬಿದನೂರಿನವರೇ. ಇದೀಗ ಪಿರಮಿಡ್ ವ್ಯಾಲಿ ಹತ್ತಿರ ಕೆಬ್ಬೆದೊಡ್ಡಿಯಲ್ಲಿ ವಾಸವಾಗಿದ್ದಾರೆ. ಆತ್ಮೀಯರೇ, ಪತ್ರಿಜಿಯೊಡನೆ ಪ್ರಯಾಣ ಅಂದಾಗ ನೋಡಿ, 2006ನಿಂದ ಇದುವರೆವಿಗೆ ಪತ್ರಿಜಿಯವರ ಜೊತೆಯಲ್ಲಿ ಮಾತುಕತೆ ಇರ್ಬೋದು, ಪ್ರಯಾಣ ಇರ್ಬೋದು, ಜೊತೆಯಲ್ಲಿ ಕೂತು ಸತ್ಸಂಗ ಆಗಿರ್ಬೋದು, ಇಂಥ ಅನೇಕ ಸಂದರ್ಭಗಳು ನೆನಪಿಗೆ ಬರುತ್ತೆ. ಮತ್ತು ಆ ಪ್ರಯಾಣದಲ್ಲಿ ಈಗಾಗಲೇ ಹೇಳಿದ ಹಾಗೆ ನಾನು ಕಳ್ಕೊಂಡದ್ದೇ ಜಾಸ್ತಿ, ಗಳಿಸಿದ್ದು ತುಂಬ. ಕಳ್ಕೊಂಡದ್ದು ಅಂತಂದರೆ ಬೇಡವಾದದ್ದು. ನನ್ನ ಸಾಧನೆಗೆ, ನನ್ನ ವಿಕಸನಕ್ಕೆ ಅಥವಾ ನನ್ನ ಪ್ರಗತಿಗೆ ಅಡ್ಡಿ ಆತಂಕಗಳೇನಿದೆಯೋ ಅಂಥವನ್ನು ಕಳ್ಕೊಂಡಿರೋದು. ಅದೇ ಸಂದರ್ಭದಲ್ಲಿ ನಾನು ಗಳಿಸಿದ್ದು, ಅಂದರೆ ನನಗೆ ಏನು ಬೇಕೋ ಅದು, ಜ್ಞಾನ ವಿಕಾಸಕ್ಕೆ ಏನು ಬೇಕೋ ಅದು, ಅಥವಾ ಸೇವೆಗೆ ಏನು ಬೇಕೋ ಅದು, ನನ್ನ ಆನಂದಕ್ಕೆ, ಸಂತೋಷಕ್ಕೆ, ಉತ್ಸಾಹಕ್ಕೆ, ಸ್ಫೂರ್ತಿಗೆ, ಒಟ್ಟಾರೆ ನನ್ನ ಜೀವನ ಒಂದಷ್ಟು ಸುಗಮವಾಗಲಿಕ್ಕೆ, ಆನಂದಮಯವಾಗಲಿಕ್ಕೆ, ಚೈತನ್ಯಮಯ, ಇದು ವಿಶೇಷ. ಇದು ಗಳಿಸಿದ್ದು ಅಂತ ನಾನು ಹೇಳ್ತೀನಿ. ಅಫ್ಕೋರ್ಸ್ ಗಳಿಸಿದ್ದು ಇದ್ದರೂ ಕೂಡ ಗಳಿಸಬೇಕಾದದ್ದು ಇನ್ನಷ್ಟು ಇದೆ. ಅದನ್ನು ಬಹುಶಃ ಈ ಒಂದು ಪತ್ರಿ ಸರ್ ಅವರ ಸಹವಾಸದಲ್ಲಿ, ಪತ್ರಿ ಸರ್ ಅವರ ಜೊತೆಯಲ್ಲಿ, ಅಥವಾ ಪತ್ರಿ ಸರ್ ಅವರ ಜ್ಞಾನ ಗಂಗೆಯಲ್ಲಿ ನಾನು ಮುಂದೆ ಸಾಗ್ತಾ ಹೋದರೆ ಖಂಡಿತ ಸಾಧಿಸಬೇಕಾದದ್ದು ಏನು ಅನ್ನೋದು, ಇನ್ನಷ್ಟು ಏನು ಅನ್ನೋದು ನನಗೆ ಅರ್ಥವಾಗುತ್ತೆ. 2006ರಲ್ಲಿ
ನಾವು ಈ ಧ್ಯಾನದ ಪರಿಚಯ ಆದಮೇಲೆ ನಾವು ಮತ್ತು ಗೌರಿಬಿದನೂರಿನ ಸ್ನೇಹಿತರೆಲ್ಲರೂ ಕೂಡ ಸೇರಿ ಸರಿ ಗೌರಿಬಿದನೂರಿನಲ್ಲಿ ಒಂದು ದಿವಸದ ಸಂಗೀತ ಧ್ಯಾನವನ್ನು ಮಾಡೋಣ, ಅದಕ್ಕಾಗಿ ಎಲ್ಲ ಏರ್ಪಾಡುಗಳನ್ನು ಮಾಡ್ಕೊಳ್ಳೋಣ. ಇದರ ಜೊತೆಗೆ ಪತ್ರಿ ಸರ್ ಯಾವ ದಿನಾಂಕವನ್ನು ಕೊಡ್ತಾರೆ, ಯಾವ ದಿನವನ್ನು ನಮಗೆ ಕೊಡ್ತಾರೆ, ಅದರಂತೆ ನಾವು ಮುಂದುವರಿಯೋಣ. ಇದು ಮಾತು, ಚರ್ಚೆ, ಮತ್ತೊಂದು ಇದೆಲ್ಲವೂ ಕೂಡ ಆಯಿತು. ಕೊನೆಗೊಮ್ಮೆ ಪತ್ರಿ ಸರ್ ಅವರ ಹತ್ರ ಭೇಟಿ ಮಾಡಿ ಈ ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅದಕ್ಕಾಗಿ ತಾವು ಬರಬೇಕು, ಒಂದು ದಿನವನ್ನು ಕೊಡಬೇಕು ಅಂತ ಕೇಳೋಣ ಅಂಥೇಳಿ ಬೆಂಗಳೂರಿಗೆ ಬಂದ್ವಿ. ಅಲ್ಲಿ ಆಗಮಿಸಿ ಅವ್ರನ್ನ ಮಾತಾಡ್ತಾ ಅವರು ಒಂದು ಡೇಟನ್ನು ಹೇಳಿದರು. ಅದು ಸೋಮವಾರವಾಗಿತ್ತು. ಸರಿ, ಸರ್ ಹೇಳಿದ ಮೇಲೆ ಒಪ್ಕೊಳ್ಬೇಕು ಎನ್ನುವ ಯೋಚನೆ ಬಂತು. ಸರಿ ಒಪ್ಕೊಂಡ್ವಿ, ಹೋದ್ವಿ. ತಯಾರು ಮಾಡ್ಕೊಳ್ತಾ ಇದ್ದಾಗ ನಮ್ಮ ಸಭೆಯಲ್ಲಿ ನಮಗೂ ಕೂಡ ಸೇರಿಸಿ ಒಂದು ಹೊಸ ಆಲೋಚನೆ ಬಂತು. ಹಾಗಾದರೆ ಸರ್ ಸೋಮವಾರ ಡೇಟ್ ಕೊಟ್ಟಿದ್ದಾರೆ, ಸೋಮವಾರ ದಿವಸ ಮಾಡಬೇಕು ಅಂತ ಇದ್ದಾರೆ ಒಂದು ದಿವಸದ ಸಂಗೀತ ಧ್ಯಾನವನ್ನು. ನಮಗನ್ಸಿದ್ದೇನು ಅಂತಂದರೆ ಸೋಮವಾರದ ಹಿಂದಿನ ದಿವಸ ಭಾನುವಾರ, ಆ ಭಾನುವಾರ ಸಂತೆ ದಿವಸ ಗೌರಿಬಿದನೂರಿನಲ್ಲಿ ಸಾಕಷ್ಟು ಜನ ಇರ್ತಾರೆ, ಅವರು ಕೂಡ ಸಭೆಯಲ್ಲಿ ಪಾಲ್ಗೊಳ್ತಾರೆ, ಹೆಚ್ಚು ಜನಕ್ಕೆ ಇದು ಲಾಭವಾಗುತ್ತೆ, ಉಪಯೋಗವಾಗುತ್ತೆ ಎನ್ನುವ ಆಲೋಚನೆ ಬಂತು. ಕಾರ್ಯಕ್ರಮ ತುಂಬ ಯಶಸ್ಸನ್ನು ಕಾಣುತ್ತೆ ಅಂಥೇಳಿ ಆ ಯೋಚನೆಯಿಂದ ಮತ್ತೆ ಹೋದ್ವಿ ಸರ್ ಹತ್ರ. ಒಂದು ರಿಕ್ವೆಸ್ಟ್ ಮಾಡ್ಕೊಂಬೋಣ, ಸರ್ ಹೀಗಿದೆ, ಸೋಮವಾರ ತಾವು ಹೇಳಿದ್ದೀರಾ, ಸೊ ಇಲ್ಲಿ ಹೀಗೆ ಸೋಮವಾರ ಬದಲಿಯಾಗಿ ಭಾನುವಾರ ನಾವು ಮಾಡ್ಕೊಂಬೋಣ. ಭಾನುವಾರ ಯಾಕೆ ಅಂದರೆ ಇಲ್ಲಿ ಸ್ಯಾಂಡಿ ಡೇ, ಸಂತೆ ದಿವಸ, ಸರ್ ಹೆಚ್ಚು ಜನ ನಮಗೆ ಬರ್ತಾರೆ, ಕಾರ್ಯಕ್ರಮ ಯಶಸ್ಸಾಗುತ್ತೆ ಅಂತ. ಸರ್ ಒಂದು ಮಾತನ್ನು ಹೇಳಿದರು, ಅದು ನಿಜಕ್ಕೂ ಕೂಡ ಇವತ್ತಿಗೂ ಕೂಡ ನೆನಪಿನಲ್ಲಿರುವಂಥದ್ದು. ಸರಿ, ಹಾಗಾದರೆ ನೀವು ಭಾನುವಾರ ಮಾಡ್ಕೊಳ್ಳಿ, ನಾನು ಸೋಮವಾರ ಬರ್ತೇನೆ ಅಂಥೇಳಿ. ಅರ್ಥ ಅವ್ರೇನು ನಿಗದಿಪಡಿಸಿದ್ರೋ ಅದೇ ದಿವಸ ಆಗಬೇಕು ಅಂಥೇಳಿ. ಸೊ ಭಾನುವಾರಕ್ಕೆ ಬದಲಾವಣೆ ಮಾಡ್ಕೊಳ್ಳೋ ಹಾಗಿಲ್ಲ, ಅಕಸ್ಮಾತ್ ನೀವು ಮಾಡೋದಾದರೆ ಭಾನುವಾರ ಮಾಡಿ, ನಾನಂತೂ ಬರೋದು ಸೋಮವಾರ ಅಂತಂದರು. ಸರಿ, ಮತ್ತೆ ನಾವು ಸರ್ ಹೇಗಿದ್ದರೂ ಒಪ್ಕೊಳ್ಳಿಲ್ಲ, ಸೊ ಹಾಗಾಗಿ ನಾವು ಸೋಮವಾರ ಮಾಡೋಣ ಅಂಥೇಳಿ ಎಲ್ಲ ಸಿದ್ಧತೆಗಳನ್ನು ಪ್ರಿಪರೇಷನ್ ಮಾಡಿದ್ದಾಯಿತು. ತುಂಬ ಅದ್ಧೂರಿಯಾಗಿ, ಸಂಭ್ರಮದಿಂದ, ಸಡಗರದಿಂದ ಒಂದು ದೊಡ್ಡ ವೇದಿಕೆ, ದೊಡ್ಡ ಪೆಂಡಾಲು ಮತ್ತು ಸ್ವಾಗತ ಕಮಾನುಗಳು, ಮತ್ತು ಅದೇ ದಿವಸ ಒಂದು ರ್ಯಾಲಿ, ಒಂದು ಮೆರವಣಿಗೆ, ಈ ರೀತಿಯಲ್ಲೆಲ್ಲ. ಸೊ ಈ ಭಾನುವಾರ ಎಲ್ಲ ಸಿದ್ಧತೆಗಳು ಆಗಿತ್ತು. ಆದರೆ ಭಾನುವಾರದ ದಿವಸ ಸಿದ್ಧತೆ ಆದಮೇಲೆ ಸೊ ಹವಾಮಾನದಲ್ಲಿ ಬದಲಾವಣೆ ಆಯಿತು. ಆಕಾಶದಲ್ಲಿ ಮೋಡ ತುಂಬ್ಕೋತಾ ಬಂತು, ನಮಗೆ ಒಂದು ರೀತಿಯಲ್ಲಿ ಇದಾಯಿತು. ಸೊ ಭಾನುವಾರ ಬೆಳಗಾಂಜಾಮ ಈ ಎಲ್ಲ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ 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 ಮಧ್ಯಾಹ್ನದಿಂದ ಹೆವಿಯಾದ ಮಳೆ ಇಡೀ ದಿವಸ. ಯಾಕೆಂದರೆ ಇಡೀ ದಿವಸ ವಾತಾವರಣದಲ್ಲಿ ತುಂಬ ಜನ ಸೇರೋದೇ ಕಷ್ಟ ಆಗಿತ್ತು ಆ ರೀತಿಯಲ್ಲಿ. ಇನ್ನು ರಾತ್ರಿ ಅಂತೂ ಎಡಬಿಡದ ಮಳೆ ಆಯಿತು. ನಾವೆಲ್ಲರೂ ಕೂಡ ಪೆಂಡಲ್ ಹಾಕಿದ್ದೀವಿ, ಮತ್ತೊಂದಾಗಿದೆ, ಎಲ್ಲ ಕೆಟ್ಟು ಹೋಗಿದೆ, ಹೇಗಪ್ಪ ಏನಪ್ಪ, ರಾತ್ರಿ ಹೊಡಿತಾನೇ ಇದೆ. ಸುಮಾರು ನಾವು ಅಲ್ಲೇ ಕೂತು ಒಂದು ಧ್ಯಾನ ಸ್ಥಿತಿಯಲ್ಲಿ ಕೂತು ನೇಚರ್ಗೆ ಬಿಟ್ಟಿದ್ದು. ಸೊ ಪ್ರಕೃತಿ ಏನು ಮಾಡಿದ್ರೆ ಮಾಡಲಿ, ನಾವಂತೂ ಸಿದ್ಧವಾಗಿದ್ದೀವಿ, ಪತ್ರಿ ಸರ್ ಅಂತೂ ಬರ್ತಾರೆ, ಕಾರ್ಯಕ್ರಮ ಪತ್ರಿ ಸರ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಇಂಥದ್ದೆಲ್ಲ ಮಾತಾಡಿಕೊಂಡು ಕೂತ್ಕೊಂಡು ಸೈಲೆಂಟಾಗಿ ಕೂತ್ಕೊಂಡು ಸುಮಾರು 4 ಗಂಟೆ ಆಗಿದೆ. ಮಾರ್ನಿಂಗ್ ಬೆಳಗಾಂಜಾಮ 4 ಗಂಟೆ ಅಷ್ಟೊತ್ತಿಗೆ ಇಡೀ ವಾತಾವರಣ ಏನು ಮಳೆ, ಮೋಡ, ಗುಡುಗು, ಮಿಂಚು ಏನಿತ್ತು ಆ ಎಲ್ಲ ವಾತಾವರಣದಿಂದ ಕ್ಲಿಯರ್ ಆಯಿತು ಪೂರ್ತಿಯಾಗಿ. ಒಂದು ಹನಿಯೂ ಕೂಡ ಇಲ್ಲ.
ಆ 4 ಗಂಟೆ ಯಾವಾಗ ಇಡೀ ವಾತಾವರಣ ನಿರ್ಮಲವಾಯಿತೋ ಆ ಸಂದರ್ಭದಿಂದ ಉಳಿದ ಎಲ್ಲ ಕೆಲಸಗಳು ಕೂಡ ನಡೀತು. ಮತ್ತು ಪೆಂಡಾಲ್ ಹಾಕ್ತಕ್ಕಂಥದ್ದು, ಸರಿ ಮಾಡ್ತಕ್ಕಂಥದ್ದು, ಅಥವಾ ಮಳೆ ಬಿದ್ದ ನೀರ ಮಧ್ಯದಲ್ಲಿ ಏನು ಸರಿ ಮಾಡಬೇಕು ಎಲ್ಲವನ್ನೂ ಕೂಡ ಎಲ್ಲ ಸಿದ್ಧತೆ ಆಯಿತು. ಇಡೀ ಸೋಮವಾರದ ಕಾರ್ಯಕ್ರಮ ಬೆಳಗ್ಗೆ ಒಂದು 10 ಗಂಟೆಗೆ ಶುರುವಾಗಿದ್ದು ಸಂಜೆಯ ತನಕ ಒಂದು ಯಾವುದೇ ಅಡಚಣೆ ಇಲ್ಲದೆ, ಅಡ್ಡಿ ಆತಂಕ ಇಲ್ದಿರ ತುಂಬ ಯಶಸ್ವಿಯಾಗಿ ನಡೀತು. ಶಾಲಾ ಮಕ್ಕಳು ಬಂದಿದ್ದರು, ಸಾರ್ವಜನಿಕರು ಬಂದಿದ್ದರು. ಅಲ್ಲಿ ಸಂಗೀತ ಆಯಿತು, ಆ ಸಂಗೀತದೊಡನೆ ಧ್ಯಾನ ಆಯಿತು, ಅನುಭವಗಳ ಹಂಚಿಕೆ ಆಯಿತು. ನೋಡಿ, ಈ ರೀತಿಯಲ್ಲಿ ಎಲ್ಲವೂ ಕೂಡ ಪತ್ರಿ ಸರ್ ಅವರ ಮೆಸೇಜ್ ಆಯಿತು, ಎಲ್ಲವೂ ಕೂಡ. ಆಮೇಲೆ ನಮಗನ್ನಿಸ್ತು ಪತ್ರಿ ಸರ್ ಅವರಲ್ಲಿ ಎಂತಹ ಮಹಾನ್ ಸಂಕಲ್ಪ ಶಕ್ತಿ ಇದೆ ಅಂಥೇಳಿ. ಮತ್ತು ಸಂಕಲ್ಪದ ಶಕ್ತಿಯ ಜೊತೆಯಲ್ಲಿ ಆ ಮುಂದಿನದನ್ನು ಗ್ರಹಿಸುವ, ಆ ಮುಂದಿನದನ್ನು ಹೀಗೆ ಆಗುತ್ತೆ ಎಂಬತಕ್ಕಂಥ ಒಂದು ಶಕ್ತಿಯೂ ಕೂಡ. ಹಾಗಾಗಿ ಆವತ್ತಿನಿಂದ ಪತ್ರಿ ಸರ್ ಅವರ ಮೇಲೆ ಮತ್ತಷ್ಟು ಹೆಚ್ಚಿನ ಭಕ್ತಿ ಭಾವನೆ, ನಂಬಿಕೆ, ಗೌರವ, ವಿಶ್ವಾಸ ಅಧಿಕವಾಗ್ತಾ ಹೋಯಿತು. ಇದು ನನ್ನ ಪಯಣದಲ್ಲಿ ಪತ್ರಿ ಸರ್ ಅವರ ಮೊಟ್ಟ ಮೊದಲ ಅನುಭವ. ಇದು ನನಗೆ ಗೊತ್ತಾಗಿತ್ತು. ಅವ್ರು ಏನು ಹೇಳ್ತಾರೆ ಅದರಂತೆ ಆಗ್ತಕ್ಕಂಥದ್ದು. ಅಕಸ್ಮಾತ್ ನಾವು ಭಾನುವಾರ ಪಟ್ಟು ಹಿಡಿದು ಇಲ್ಲ ಬರಬೇಕು ಆಗಬೇಕು ಆಗ್ತಾ ಇರಲಿಲ್ಲ. ಅದು ನೋಡಿ, ಸೋಮವಾರ ಅಚ್ಚುಕಟ್ಟಾಗಿ ಎಲ್ಲವೂ ಕೂಡ, ಈವನ್ ಪ್ರಕೃತಿಯೂ ಕೂಡ ನಮಗೆ ಸಹಕಾರವನ್ನು ಆವತ್ತು ಪತ್ರಿ ಸರ್ ಏನು ಹೇಳಿದ್ರು ಅದೇ ಡೇಟಿಗೆ. ಸೊ ಇದು ಒಂದು. ಇನ್ನೊಮ್ಮೆ ಪತ್ರಿ ಸರ್ ಅವರನ್ನ ಮತ್ತೊಂದು ಕಾರಣಕ್ಕಾಗಿ ಭೇಟಿ ಮಾಡಬೇಕು ಅಂಥೇಳಿ, ಸಂದರ್ಶನ ಮಾಡಬೇಕು ಅಂಥೇಳಿ ಬೆಂಗಳೂರಿನಲ್ಲಿಯೇ ಒಬ್ಬರ ಮನೆಯಲ್ಲಿ ಇದ್ದರು. ಆವಾಗ ತಿಳ್ಕೊಂಡು ಅಲ್ಲಿಗೆ ಹೋಗಿದ್ದಾಯಿತು. ಪರಿಚಯ ಒಮ್ಮೆ ಆಗಿತ್ತು. ಹೀಗೆ ಗೌರಿಬಿದನೂರಿನಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು, ತಮ್ಮ ಒಂದು ಧ್ಯಾನ ಮತ್ತು ಸತ್ಸಂಗದ ಕಾರ್ಯಕ್ರಮವನ್ನು, ಎಸ್ ಓಕೆ ಬರ್ತೀನಿ ಅಂದರು. ಇನ್ನು ಪ್ರಾರಂಭದ ದಿನಗಳು, ಧ್ಯಾನ ನಮ್ಮಲ್ಲಿ ಪ್ರಾರಂಭ ಆಗಿದ್ದು ಆರಂಭದ ದಿವಸಗಳಲ್ಲಿ. ಹೇಳಿದ್ವಿ, ಎಸ್ ಬರ್ತೀನಿ, ಒಂದು ಡೇಟು ಒಂದು ಸಮಯ ಎಲ್ಲ ಕೊಟ್ಟರು. ಆಯಿತು, ಎಲ್ಲ ಆಯಿತು. ಅದು ನಮ್ಮ ಗೌರಿಬಿದನೂರಿನ ಕನಿಕಾಪರಮೇಶ್ವರಿ ದೇವಸ್ಥಾನ ಒಂದು ಸಭಾಂಗಣ ಇದೆ, ಅಲ್ಲಿ ಏರ್ಪಾಟಾಗಿತ್ತು. ಸೊ ಅಲ್ಲಿ ಏರ್ಪಾಟಾದಾಗ ಬಂದರು, ಧ್ಯಾನ ಆಯಿತು, ಸಾವಿರಾರು ಜನ ಸೇರಿದರು. ಧ್ಯಾನ ಎಲ್ಲ ಆಯಿತು, ಕಾರ್ಯಕ್ರಮ ಆಯಿತು. ಕಾರ್ಯಕ್ರಮ ಆದಮೇಲೆ ನಮ್ಮ ಆತ್ಮೀಯರು, ಪರಿಚಿತರೊಬ್ಬರು, ರಿಟೈರ್ಡ್ ಪ್ರಿನ್ಸಿಪಾಲ್, ಅವರು ನನ್ನ ಹತ್ರ ಬಂದು, ಪತ್ರಿ ಸರ್ ಹತ್ರ ಒಂದು ಮಾತಾಡೋದಿದೆ, ಕ್ವಶನ್ ಮಾಡೋದಿದೆ, ಮಾತಾಡಬೇಕು, ನೀವು ಹೇಳಿದ್ರೆ ಆಗುತ್ತೆ ಅಂತ. ನನಗೂ ಆಗ ಸ್ವಲ್ಪ ಮುಜುಗರ ಇತ್ತು. ಯಾಕೆಂದರೆ ಹೇಗೋ ಏನು ಹೊಸಬರನ್ನು ಕರ್ಕೊಂಡು ಹೋಗೋದು, ಮಾತಾಡೋದು ಇದೆಲ್ಲ ಹೇಗೆ ಅಂತ. ಆದರೂ ಕೂಡ ಅವರ ಆತ್ಮೀಯತೆಯ ಬಗ್ಗೆ ಒಂದು ಸ್ವಲ್ಪ ನನಗೆ ನಂಬಿಕೆ ಇತ್ತು. ಮತ್ತು ನನ್ನ ಮೇಲೂ ಕೂಡ ವಿಶೇಷವಾದ ಗೌರವ ಇತ್ತು ಅವರಿಗೆ. ಹಾಗಾಗಿ ಅವರು ರಿಟೈರ್ಡ್ ಪ್ರಿನ್ಸಿಪಾಲ್ ಏನು ಮಾತಾಡಿದ್ರು, ಸರಿ ಆಯಿತು ಬನ್ನಿ ಮಾತಾಡ್ಸೋಣ ಅಂತೇಳಿ. ಅವ್ರು ಏನು ಕೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಅವ್ರನ್ನ ಭೇಟಿ ಮಾಡಿಸಿ ನಾನೊಂದು ಕೇಳಬೇಕಾಗಿದೆ ಅಂತ ಅಷ್ಟೇ ಹೇಳಿದ್ದು. ಅಷ್ಟರ ಮೇಲೆ ಕರ್ಕೊಂಡು ಹೋದೆ. ಅಲ್ಲೇ ಸಭಾಂಗಣದ ಸಭೆ ಮುಗಿದ ಮೇಲೆ ಅಲ್ಲಲ್ಲೇ ಇದ್ದಾಗ, ಸರಿ ಸರ್, ಹೀಗೆ ರಿಟೈರ್ಡ್ ಪ್ರಿನ್ಸಿಪಾಲ್, ಸೊ ಹಿ ವಾಂಟೆಡ್ ಟು ಸ್ಪೀಕ್ ವಿತ್ ಯು, ಹಿ ವಾಂಟೆಡ್ ಟು ಆಸ್ಕ್ ಸಮಥಿಂಗ್ ಅಬೌಟ್ ದಿಸ್. ಎಸ್ ಓಕೆ ಓಕೆ ಅಂತಂದರು. ಮಾತಾಡಿದ್ರು ತೆಲುಗು, ಅವರು ಮಾತಾಡಿದ್ರು ತೆಲುಗು, ಇವರು ಮಾತಾಡಿದ್ರು. ಸರ್, ನೀವು ಧ್ಯಾನದ ಬಗ್ಗೆ ಹೇಳ್ತಾ ಇದ್ರಿ, ಧ್ಯಾನಕ್ಕೆ ಕೂಡಿಸಿದ್ರಿ. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ, ಧ್ಯಾನವೆಂದರೆ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದು, ಮನಸ್ಸಿನಲ್ಲಿ ಯಾವುದೇ ವಿಧವಾದ ಆಲೋಚನೆಗಳು ಇಟ್ಟುಕೊಳ್ಳದಿರುವ ಸ್ಥಿತಿ, ಇದೆಲ್ಲ ಹೇಳ್ತಾ ಇದ್ರಿ. ಆದರೆ ನೀವು ಕಂಟಿನ್ಯೂಸ್ ಆಗಿ ಒಂದು ಫ್ಲೂಟ್ ನುಡಿಸ್ತಾ ಇದ್ರಿ, ಮಾತಾಡ್ತಾ ಇದ್ರಿ. ಇದೆಲ್ಲ ಹೀಗಿದ್ದಾಗ ಡಿಸ್ಟರ್ಬ್ ಆಗುತ್ತಲ್ಲ ಸರ್, ಆಲೋಚನೆಗಳಿಗೆ ಎಲ್ಲಿ ಕಡಿಮೆ ಆಗುತ್ತೆ, ಶಾಂತವ ಎಲ್ಲಾಗುತ್ತೆ? ಅಂದರೆ ಮನಸ್ಸು ನಿರಾಲೋಚನೆ ಅಥವಾ ಶೂನ್ಯ ಸ್ಥಿತಿಗೆ ಹೇಗೆ ಬರುತ್ತೆ? ಇದು ಪ್ರಶ್ನೆ ಕೇಳಿದ್ರು. ಸರ್ ಉತ್ತರ, ಯಾಕಂದ್ರೆ ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ನಾನು ಹೊಸಬ. ಸೊ ಏನು ಹೇಳ್ತಾರೆ, ಯಾವುದೇ ರೀತಿಯ ಜ್ಞಾನವನ್ನು ಕೊಡ್ತಾರೆ, ಸಂದೇಶ ಕೊಡ್ತಾರೆ. ಆಗ ಹೇಳಿದ್ರು,
ಅವರು ರಿಟೈರ್ಡ್ ಪ್ರಿನ್ಸಿಪಾಲ್ಗೆ ಪ್ರಶ್ನೆ ಕೇಳಿದವರಿಗೆ ಧ್ಯಾನ ಮಾಡು, ಧ್ಯಾನ ಮಾಡು, ಧ್ಯಾನ ಮಾಡು, ಇಷ್ಟೇ ಹೇಳಿದ್ದು. ನಮಗೆ ಆ ತಕ್ಷಣದಲ್ಲಿ ಉತ್ತರ ಏನು ಹಿಂಗೆ ಕೊಟ್ಟರು ಅಂತ ಅನಿಸುತ್ತದು. ಅದು ನನಗನ್ಸಿದ್ದೇನು ಅಂತಂದರೆ, ಪತ್ರಿಜಿಯವರು ಒಂದು ಅಗಾಧವಾದ, ಸಂಪೂರ್ಣವಾದ, ಒಂದು ಪರಿಪೂರ್ಣವಾದ ಒಂದು ನಂಬಿಕೆ, ವಿಶ್ವಾಸ ಧ್ಯಾನದ ಸಾಧನೆಯಲ್ಲಿ ಇದೆ ಅನ್ನೋದು ತೋರಿಸುತ್ತೆ. ಅಂದರೆ ಧ್ಯಾನ ಮಾಡಿದರೆ ಎಲ್ಲವೂ ಕೂಡ ಅರ್ಥವಾಗುತ್ತೆ. ಮತ್ತು ಆಗುತ್ತಾನೆ ಬಂದಿರತಕ್ಕಂಥವರಿಗೆ ಹೆಚ್ಚು ವಿಶ್ಲೇಷಣೆ, ವಿವರಣೆ ಬೇಕಿಲ್ಲ. ಧ್ಯಾನ ಮಾಡಿ, ಧ್ಯಾನ ಮಾಡಿ, ಧ್ಯಾನ ಮಾಡಿ. ಧ್ಯಾನ ಅಭ್ಯಾಸ ಮಾಡೋದ್ರ ಮೂಲಕ ನಿಧಾನವಾಗಿ ಎಲ್ಲ ಜ್ಞಾನವೂ ಕೂಡ ಸಿಗ್ತಾ ಹೋಗುತ್ತೆ. ಇದು ನನಗರ್ಥವಾಗಿದ್ದು ಪತ್ರಿಜಿಯವ್ರ ಜೊತೆಗಿದ್ದಾಗ. ಸೊ ಇದು ವಿಶೇಷ. ಸೊ ಹಾಗೆ ಆವತ್ತಿನ ದಿವಸ ಎಲ್ಲ ಮುಗೀತು. ನಾವು ಫುಡ್ಗಾಗಿ ಬೇರೆ ಏರ್ಪಾಟ್ ಮಾಡಿದ್ವಿ. ಅವ್ರಿಗೇನು ಬೇಕೋ ಅದು ಒಬ್ಬರ ಮನೆಯಲ್ಲಿ ಎಲ್ಲವೂ ಕೂಡ ಆಗಿತ್ತು. ಆದರೆ ತಕ್ಷಣದಲ್ಲಿ ಅವ್ರಿಗೇನು ಅನ್ನಿಸ್ತಾ ಏನೋ ಕೇಳಿದ್ರು, ಇಲ್ಲೇನು ಪ್ರಸಾದ ಏನು ಮಾಡಿಸಿರೋದು ಅಂತ. ಇಲ್ಲ ಸರ್, ಹೀಗೆ ಬಿಸಿಬೇಳೆ ಬಾತು ಪ್ಲಸ್ ಒಂದು ಸ್ವೀಟು ಐಟಮ್, ಇದು ನವಣೆ ಪಾಯಸ ಅಂತ ಬರುತ್ತೆ, ಮಾಡಿಸಿದ್ದೀವಿ. ಅವ್ರು ಇದ್ದಕ್ಕಿದ್ದ ಹಾಗೆ, ಎಸ್ ನಾನು ಇಲ್ಲೇ ತೊಗೊಳ್ತೀನಿ ಬಿಸಿಬೇಳೆ ಬಾತು, ನನಗೆ ಇಲ್ಲೇ ತೊಗೊಳ್ತೀನಿ, ನಾನು ಫುಡ್ ತೊಗೊಳ್ತೀನಿ ಇಲ್ಲೇ, ಬೇರೆ ಇನ್ನೆಲ್ಲೂ ಬರೋದಿಲ್ಲ, ಬೇಡ ಅಂತ. ನಮ್ಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಒಬ್ಬರ ಮನೆಯಲ್ಲಿ ಬೇರೆದಾಗಿ, ಅಂದರೆ ವಿಶೇಷವಾಗಿ ಅವರಿಗೋಸ್ಕರ ಇದು ಆತಿಥ್ಯ ಸಾಮಾನ್ಯವಾಗಿ ಮಾಡ್ತಾರೆ, ಎಲ್ಲರೂ ಕೂಡ ಮಾಡ್ತಾರೆ. ಆದರೆ ಇಲ್ಲೇ ತೊಗೊಳ್ತೀನಿ ಅಂದರೆ ಇನ್ನು ಮೊದಲು ನಮಗದು ಇಲ್ಲ, ಇಲ್ಲೇ ತೊಗೊಳ್ತೀನಿ ನಾನು, ಇಲ್ಲೇ ಕೊಡಿ. ತಗೊಂಡ್ರು. ತಗೊಂಡ ಮೇಲೆ, ತಿಂದಾದಮೇಲೆ ಯಾರು ಪ್ರಿಪೇರ್ ಮಾಡಿದ್ದಿದ್ದು, ಯಾರು ಏನು, ಸೀದಾ ಅಲ್ಲಿ ಹೋದರು. ನಾವು ಪರಿಚಯ ಮಾಡಿಸಿದ್ವಿ, ಇಂಥ ಒಬ್ಬ ಅಡುಗೆಯವನು ಸರ್, ಒಂದು ಸಣ್ಣದಾಗೇನೋ ಹೋಟ್ಲ್ ಇಟ್ಕೊಂಡಿದ್ದಾನೆ, ಸೊ ನಮಗೆ ಈ ರೀತಿಯಲ್ಲಿ ಕರೆದಾಗ ಬಂದ್ ಮಾಡಿದ್ವಿ. ಆವತ್ತಿನ ದಿವಸ ಆ ಬಿಸಿಬೇಳೆ ಭಾತಾಗಲಿ ಸ್ವೀಟ್ ಆಗಲಿ ಮಾಡಿರ್ತಕ್ಕಂಥ ತುಂಬ ಹಿಡಿಸ್ತವರಿಗೆ. ಸರ್ಟಿಫೈ ಮಾಡಿಬಿಟ್ರು, ವೆರಿ ಗುಡ್, ತುಂಬ ರುಚಿಯಾಗಿದೆ, ತುಂಬ ಚೆನ್ನಾಗಿದೆ ಅಂಥೇಳಿ ತುಂಬ ಸಂತೃಪ್ತಿಯಿಂದ ಅವರು ತಗೊಂಡ್ರು. ಇಲ್ಲಿ ಬಿಸಿಬೇಳೆ ಭಾತ್ ತಿಂದಿದ್ದು ಮಾಡಿದ್ದು ಮುಖ್ಯ ಅಲ್ಲ. ನಾನು ಹೇಳ್ತಾ ಇರೋದು, ಪತ್ರಿ ಸರ್ ಅವ್ರ ಜೊತೆಗಿದ್ದಾಗ ನಮಗೆ ಅರ್ಥವಾಗಿದ್ದೇನು ಅಂತಂದರೆ, ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಅವರು ಆಸಕ್ತಿಯನ್ನು ಇಟ್ಟುಕೊಂಡಿದ್ದು, ಅಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿಗೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು. ನೋಡಿ, ಯಾರು ಮಾಡಿದ್ರು, ಏನು ಮಾಡಿದ್ರು, ಇದೆಲ್ಲ ತಿಳ್ಕೊಳ್ಳೋದು ಅವರಿಗೆ ಅವಶ್ಯಕತೆ ಇರಲಿಲ್ಲ. ಅವರು ಗುರುಗಳ ಸ್ಥಾನದಲ್ಲಿರ್ತಕ್ಕಂಥವ್ರು, ಬೇಕಾಗಿರಲಿಲ್ಲ ಆದರೂ ಕೂಡ. ಸೊ ಇಂಥ ಸಂದರ್ಭ ಇದು ನಮಗೆ ಒಂದು ಪಾಠ. ಅಂದರೆ ಅವರ ಪ್ರತಿಯೊಂದು ಕ್ಷಣದ ಒಂದು ಮಾತಿರಬಹುದು, ನಡವಳಿಕೆ ಇರಬಹುದು. ಸೊ ಇದೆಲ್ಲವೂ ಕೂಡ ನಮಗೆ ಪಾಠವನ್ನು ಕಲಿಸುವಂಥದ್ದು. ಇದು ಪತ್ರಿಜಿಯವರ ಜೊತೆಗಿದ್ದಾಗ ನಾವು ಕಲಿತಾ ಹೋಗ್ತೀವಿ. ಇನ್ನೊಮ್ಮೆ ಚಿಕ್ಕಬಳ್ಳಾಪುರದಲ್ಲಿ, ಅಲ್ಲಿಯೇ ಗೌರಿಬಿದನೂರಿನ ಹೆಡ್ ಕ್ವಾರ್ಟರ್ಸ್ ಅಥವಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಚಿಕ್ಕಬಳ್ಳಾಪುರ, ಅಲ್ಲಿ ಒಂದು ಬಾಲಗಂಗಾಧರ ಸ್ವಾಮೀಜಿ ಸ್ಕೂಲು, ಮಠ, ಅಲ್ಲಿ ಒಂದು ಪತ್ರಿಜಿಯವರ ಒಂದು ಧ್ಯಾನ ಮತ್ತು ಸತ್ಸಂಗವನ್ನು ಏರ್ಪಾಡು ಮಾಡಿದ್ವಿ. ಸೊ ಅಲ್ಲಿಯೂ ಕೂಡ ಬಂದರು, ಮಾಡಿದ್ರು. ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬರ ಮನೆಯಲ್ಲಿ ಆತಿಥ್ಯ. ಆ ಕಾರಲ್ಲಿ ರೂಟ್ ಗೊತ್ತಿರೋರು ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ನನಗೆ ಒಂದು ಮುಕ್ಕಾಲು ರೂಟ್ ಗೊತ್ತಿತ್ತು, ಆದರೆ ಬೇರೆಯವರಿಲ್ಲ ಅಂಥೇಳಿ ನಾನೇ ವ್ಯಾನ್ನಲ್ಲಿ ಅವರ ಕಾರಲ್ಲಿ ಕೂತ್ಕೊಂಡು ರೂಟನ್ನು ಇದು ಮಾಡಿದೆ. ಒಂದು ಮುಕ್ಕಾಲು ಭಾಗ ಅಷ್ಟೊತ್ತಿಗೆ ಆಯಿತು, ಎಲ್ಲ ತನಕ ಹೋದೆ. ಇನ್ನೇನು ಮನೆ ಹತ್ರ ಹೋಗಬೇಕು, ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಕನ್ಫ್ಯೂಷನ್ ಆಗಿ, ಸರ್ ಜಸ್ಟ್ ಡೌಟ್ ఉంది, ಫೋನ್ ಮಾಡಿಬಿಟ್ಟು ನಾನು ಕೇಳ್ತೀನಿ ತಡೀರಿ ಸರ್ ಅಂತ. ಇಮ್ಮಿಡಿಯೇಟಾಗಿ ಅವ್ರು ಮಾತಾಡಿದ್ದೇನು ಅಂದರೆ, ನೀನು ಕಾರ್ ಯಾಕೆ ಹತ್ತದೆ, ರೂಟ್ ಗೊತ್ತಿಲ್ಲದ ಮೇಲೆ ನೀನು ಯಾಕೆ ಬಂದೆ ಇಲ್ಲಿ, ಇದು ನಿನ್ನ ಕೆಲಸನ, ಇದು ನೀನು ಮಾಡಬೇಕಾಗಿದ್ದು, ಗೊತ್ತಿಲ್ಲದೆ ಇರೋ ಕೆಲಸ ನೀನು ಯಾಕೆ ಮಾಡೋಕ್ಕೆ ಹೋಗ್ತೀಯ, ಇಲ್ಲ ಗೊತ್ತಾಗಿಸ್ಕೊಳ್ಬೇಕು, ಇಲ್ಲ ಗೊತ್ತಿಲ್ಲದೆ ಇರೋದು ಮಾಡಬಾರ್ದು. ಅದು ಒಂಥರ ಕೋಪದಲ್ಲೇ ರೇಗಿದ್ದು, ಮಾತಾಡಿದ್ದು ಎಲ್ಲ ಆಯಿತು. ಆ ಸಂದರ್ಭದಲ್ಲಿ ನನಗೇನು ಗೊತ್ತಾಯಿತು ಅಂತಂದರೆ, ಎಸ್ ಹೌದು, ಯಾವುದೇ ಕೆಲಸವನ್ನು ಪರ್ಫೆಕ್ಟಾಗಿ ಮಾಡಬೇಕು ಅಂತಂದರೆ ಆ ವಿಚಾರದಲ್ಲಿ, ಆ ಕೆಲಸದಲ್ಲಿ ಸಂಪೂರ್ಣ ಜ್ಞಾನ ಇರಬೇಕು. ಅಂದರೆ ಅವರು ಯಾವುದೇ ಒಂದು ಮಾತಾಡಲಿ, ಏನೋ ಒಂದು ದಿವ್ಯವಾದ ಸಂದೇಶ ಇರುತ್ತೆ ಅನ್ನೋದು ತುಂಬ ವಿಶೇಷ. ಅದು ಅಂದರೆ ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಅವರ ಸಹವಾಸದಲ್ಲಿ, ಅವರ ಪ್ರಯಾಣದಲ್ಲಿ, ಅವರ ಜೊತೆಯಲ್ಲಿ ಇದ್ದಾಗ ಹೀಗೆ ಒಂದೊಂದು ಅಂದರೆ ಇದು ಬರ್ತಾ ನಮ್ಮ ಅಬ್ಸರ್ವೇಷನ್, ಅಂದರೆ ಅವ್ರ ಜೊತೆಯಲ್ಲಿರೋದು ಚೆನ್ನಾಗಿರುತ್ತೆ, ಏನೋ ಕಲಿತೀವಿ ಅಂತ ಇಂಟ್ರೆಸ್ಟ್ ಜಾಸ್ತಿ ಆಯಿತು.
ಅದೇ ರೀತಿಯಲ್ಲಿಯೇ ಒಮ್ಮೆ ಈ ಕರ್ನಾಟಕಕ್ಕೆ ಬಂದಾಗೆಲ್ಲ ನಾನು ಅವರ ದಿವ್ಯವಾದ ಸಂದೇಶವನ್ನು ಕೇಳಬೇಕು, ಅದಕ್ಕಾಗಿ ಅಲ್ಲಿ ಹೋಗಿ ಅಟೆಂಡ್ ಮಾಡಬೇಕು, ಆ ಸಭೆಯಲ್ಲಿ ಭಾಗಿಯಾಗಬೇಕು. ಇದು ಒಂದು ನನ್ನ ವಿಚಾರ ಆಗಿತ್ತು. ಹಾಗೆ ಹೋಗಿ ಬರೋದು. ಆದರೆ ಪ್ರತಿ ಬಾರಿ, ಮೊದಲನೇ ಬಾರಿಯಿಂದ ಹಿಡಿದು ಕೊನೆ ಬಾರಿವರೆಗೂ ಕೂಡ ಎದುರು ಕಂಡ್ರೆ ಸಾಕು, ವೇದಿಕೆ ಮೇಲೆ ಬಾ, ನಾನು ಈ ತೆಲುಗುನಲ್ಲೋ ಇಂಗ್ಲೀಷಲ್ಲೋ ಮಾತಾಡ್ತೀನಿ, ಸೊ ನೀನು ಕನ್ನಡಕ್ಕೆ ಅನುವಾದ ಮಾಡಿ ಹೇಳು. ಇದು ನನಗೆ ತುಂಬ ಅವರ ಜೊತೆಯಲ್ಲಿ ನಾನು ಹೇಳ್ಕೊಳ್ಳೇಬೇಕಿದೆ. ಅವರು ಆ ದಿವ್ಯವಾದ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ನನಗೆ ಪ್ರಾರಂಭದಲ್ಲಿ ಬ್ಲ್ಯಾಂಕ್, ಏನೂ ಗೊತ್ತಿಲ್ಲ ಅಂತಂದರೆ ಅವು ಯಾವ ರೀತಿಯ ವಿಚಾರವನ್ನು ಹೇಳ್ತಾರೆ, ಏನು ಹೇಳ್ತಾರೆ, ಹೇಗೆ ಹೇಳ್ತಾರೆ, ಅದನ್ನು ಕನ್ನಡದಲ್ಲಿ ಹೇಗೆ ಹೇಳೋದು ಮಾಡೋದು, ನೋ ಪ್ರಿಪರೇಷನ್ ಎಟ್ ಆಲ್. ಆ ಸಂದರ್ಭದಲ್ಲಿ ಅವರ ಕಡೆಯಿಂದ ಏನು ಮೆಸೇಜ್ ಬರುತ್ತೆ ಅಥವಾ ಏನು ಇಂಗ್ಲೀಷ್ನಲ್ಲಿ ಅಥವಾ ತೆಲುಗುನಲ್ಲಿ ಹೇಳ್ತಾರೆ, ಅದನ್ನು ತಕ್ಷಣದಲ್ಲಿ ಆ ಸಂದರ್ಭದಲ್ಲಿಯೇ ಸ್ಪಾಂಟೇನಿಯಸ್ ಆಗಿ ಕನ್ನಡದಲ್ಲಿ ಹೇಳಬೇಕು. ಮತ್ತು ನನಗೆ ಅನಿಸ್ತಾ ಇತ್ತು ಅನುವಾದ ಅಂತಂದರೆ ಕೇವಲ ಏನೋ ಟೆಕ್ಸ್ಚುಯಲ್ ಲ್ಯಾಂಗ್ವೇಜ್, ಪದಕ್ಕೆ ಪದ, ಹಾಗಲ್ಲ. ನನಗನ್ನಿಸ್ತಾ ಇದ್ದೇನು, ಎಸ್ ಅವ್ರು ಏನು ಮಾತಾಡ್ತಾರೆ ಅದರ ಒಂದು ಭಾವಾನುವಾದವನ್ನು ನಾನು ಕೊಡಬೇಕು. ಇಲ್ಲಾಂದರೆ ಅವ್ರ ಹತ್ರ ನಾನು ಬಯಸ್ಕೊಳ್ಬೇಕಾಗುತ್ತೆ ಅಥವಾ ತಪ್ಪಾಗುತ್ತೆ ಅಥವಾ ಕೇಳ್ತಾ ಇರ್ತಕ್ಕಂಥವರಿಗೆ ಅದು ಸರಿ ಹೋಗಲ್ಲ. ಇದು ಭಾವಾನುವಾದ ಆಗಬೇಕು. ಸೊ ಪ್ರಾರಂಭದಿಂದ ಸುಮಾರು 2007 ಇರ್ಬೋದು, ಅದು ಹೆಚ್ಚು ಕಡಿಮೆ. ಅವರ ಎಲ್ಲಿ ಸೆಷನ್ಸ್ ನಡೆಯುತ್ತೆ, ಧ್ಯಾನದ ಕ್ಲಾಸಸ್ ನಡೆಯುತ್ತೆ, ಅಲ್ಲಿ ಹೋದಾಗೆಲ್ಲ ನನಗೆ ವಿಶೇಷವಾಗಿ ಅವರೇ ನೇರವಾಗಿ ನನಗೆ ಜ್ಞಾನದ ತರಗತಿಗಳನ್ನು ಕೊಟ್ಟ ಹಾಗೆ ಅಂತ ನನಗನ್ನಿಸ್ತು ನೋಡಿ. ಯಾಕೆಂದರೆ ಅವರು ಹೇಳ್ತಾ ಇದ್ದಾಗ ನಾನು ಗಮನವಿಟ್ಟು ಕೇಳಿಸ್ಕೊಳ್ಳೇಬೇಕು. ಆ ಕೇಳಿಸ್ಕೊಂಡಿದ್ದನ್ನು ಭಾವಿಸಿ ಅನುಭವಿಸಿ ನಾನು ಮತ್ತೆ ಕನ್ನಡದ ಭಾಷೆಯಲ್ಲಿ ನಾನು ಹೇಳಬೇಕು. ಇಷ್ಟೆಲ್ಲ ಆಗಬೇಕಾದ್ರೆ ಎಸ್, ನನಗೆ ನೇರವಾಗಿ ಅವರು ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಇದು ತುಂಬ ನನಗೆ ಹೆಮ್ಮೆಯ ವಿಷಯ ಅಂತ ನಾನು ತಿಳ್ಕೊಂಡೆ. ನಾನು ಅನುವಾದ ಮಾಡಿ ಹೇಳೋದು ಅಂತಂದರೆ ಬೇರೆಯವ್ರಿಗೇನೋ ನಾನು ಸಂಬೋಧನೆ ಅಥವಾ ಪ್ರಬೋಧನೆ ಮಾಡ್ತಾ ಅಲ್ಲ, ನಾನು ಕಲಿತಾ ಇದ್ದೇನೆ. ಅಂದರೆ ನನಗೆ ಪತ್ರಿ ಸರ್ ಅವರು ಆ ರೀತಿಯ ಜವಾಬ್ದಾರಿಯನ್ನು ಕೊಟ್ಟು ಆತ್ಮಜ್ಞಾನವನ್ನು ಕೊಡ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಒಮ್ಮೆ ಇದೇ ರೀತಿ ಅನುವಾದ ಮಾಡುವಾಗ ಕೈಯಲ್ಲಿ ವಾಚ್ ಇತ್ತು. ಈಗ ಇತ್ತೀಚೆಗೆ ನಾನು ಕಟ್ತಾ ಇಲ್ಲ, ಇಲ್ಲಿ ಕೈಯಲ್ಲಿ ವಾಚ್ ಇತ್ತು. ನಾನು ಪದೇ ವಾಚ್ ಕಡೆ ಗಮನ ಕೊಡ್ತಾ ಇದ್ದೆ. ಅವರು ಹೇಳುವಾಗ, ಮಾತಾಡುವಾಗ, ಮತ್ತೊಂದುವಾಗ. ಒಮ್ಮೆ ವಾಚ್ ಕಡೆ ನೋಡುವಾಗ ಅವ್ರು ಏನು ಹೇಳಿದ್ರು, ಒಂದೆರಡು ಪದ ಜಂಪ್ ಆಯಿತು, ಗೊತ್ತಾಗಲಿಲ್ಲ, ನನಗೆ ಹೇಳಲಿಕ್ಕಾಗಲಿಲ್ಲ. ಇಮ್ಮಿಡಿಯೇಟಾಗಿ ಆನ್ ದಿ ಡಯಾಸ್ ಸರ್ ಅವರು ರೇಗೆ ಬಿಟ್ಟರು. ಯಾಕೆ ವಾಚನ್ನು ಪದೇ ಆ ಕಡೆ ನೋಡ್ತೀಯಾ, ವಾಚ್ ಕಡೆ ನೋಡ್ತೀಯಾ, ಏನಾಗಿದೆ ನಿಮಗೆ, ಟೈಮ್ ಯಾಕೆ ನೋಡಬೇಕು, ತೆಗೆದು ಬಿಸಾಕಿ ವಾಚನ್ನು. ಲಿಟರಲಿ ವಾಚನ್ನು ಇನ್ನೊಬ್ಬರ ಕೈಲಿ ಕೊಡಿಸ್ಬಿಟ್ರು, ಅವರು ತೆಗೆಸ್ಕೊಬಿಟ್ರು. ನೋಡಿ, ಆ ಕ್ಷಣದಿಂದ ನನಗೆ ಅರ್ಥವಾಗಿದ್ದು, ಎಸ್, ಯಾವುದೇ ಒಂದು ಕೆಲಸದಲ್ಲಿದ್ದಾಗ ಆ ಕೆಲಸದಲ್ಲಿ ಸಂಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು, ಕಾಯ ವಾಚ ಮನಸ್ಸ. ಇಲ್ಲಾಂದರೆ ಆ ಕೆಲಸ ಸಂಪೂರ್ಣವಾಗಿ ಯಶಸ್ವಿಯಾಗಿ ಆಗೋದಿಲ್ಲ. ಇದು ಸಣ್ಣ ವಿಷಯವೇ, ಏನು ಆ ಅನುವಾದ ಮಾಡದೇ ಇದ್ದರೆ ಅಥವಾ ಎರಡು ಪದ ಜಂಪ್ ಮಾಡಿದ್ರೆ ಏನೂ ಆಗ್ತಾ ಇರಲಿಲ್ಲ. ಬಟ್ ಆ ಚಿಕ್ಕ ವಿಷಯದಲ್ಲಿಯೂ ಕೂಡ ನಾನು ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಹೇಗೆ ಎಚ್ಚರಿಕೆಯಿಂದ ಇರಬೇಕು, ಯಾಕೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನನಗೆ ಪತ್ರಿ ಸರ್ ಅವ್ರ ಜೊತೆಗೆ ಇನ್ನಷ್ಟು ನನಗೆ ಗಟ್ಟಿಯಾಗ್ತಾ ಹೋಯಿತು. ಇದು ಒಬ್ಬ ಮೇಷ್ಟ್ರಿಗೆ ಗೊತ್ತಿಲ್ಲ ಅಂತಲ್ಲ, ಅಥವಾ ಲೆಕ್ಚರರ್ ಸೇವೆ ಮಾಡಿರ್ತಕ್ಕಂಥ, ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಉಪನ್ಯಾಸಕನಿಗೆ ಗೊತ್ತಿಲ್ಲ ಅಂತಲ್ಲ. ಬಟ್ ಅದು ಎಷ್ಟು ಮುಖ್ಯ ಮತ್ತು ಎಷ್ಟು ಗಟ್ಟಿ ಆಯಿತು, ದಟ್ ಈಸ್ ಇಂಪಾರ್ಟೆಂಟ್. ಅಲ್ಲಿಂದ ಆಚೆಗೆ ಆಮೇಲೆ ನಾನು ಧೈರ್ಯವಾಗಿ ಕೇಳ್ತಾ ಇದ್ದೆ. ನಾನು ಕೆಲವು ಪದಗಳು, ಕೆಲವು ವಿಚಾರಗಳು ಸೊ ಅವರು ಹೇಳ್ತಾ ಇದ್ದಾಗ ಗಮನಿಸಿರ್ತೀನಿ, ಕೇಳಿರ್ತೀನಿ, ಆದರೆ ಎಲ್ಲಿಯೋ ಒಂದು ಕಡೆ ಮಿಸ್ ಆಗಿರುತ್ತೆ. ಅವಾಗ ನಾನು ನೇರವಾಗಿ ಅವನು ಕೇಳ್ತಾ ಇದ್ದೆ, ಸರ್ ಪ್ಲೀಸ್ ರಿಪೀಟ್ ಸರ್ ಅಂತ. ಅಷ್ಟೇ ಸೌಜನ್ಯದಿಂದ ಅವ್ರು ರಿಪೀಟ್ ಮಾಡ್ತಾಯಿದ್ರು. ಅಂದರೆ ಒಂದು ಮೆಸೇಜ್ ಎಲ್ಲರಿಗೂ ಕೂಡ ತಲುಪಬೇಕು ಅನ್ನೋ ದೃಷ್ಟಿಯಿಂದ ತುಂಬ ಸಹನೆಯಿಂದ ಆ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ಆ ಸಹನೆ ಅನ್ನೋದಿದೆಯಲ್ಲ, ಮತ್ತೆ ನಾವು ಅರ್ಥ ಆಗ್ತಾ ಹೋಯಿತು, ಎಷ್ಟು ಸಹನೆ, ಹೇಗೆ, ಏನು.
ನೋಡಿ, ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ಅದೇ ರೀತಿಯಲ್ಲಿಯೇ ಒಂದು ಬಾರಿ ಬೆಂಗಳೂರಿನಲ್ಲಿ ಒಂದು ದಿವಸದ ಒಂದು ಗೀತಾಮೃತ ಸಾರ ಕಾರ್ಯಾಗಾರ, ಅಂದರೆ ಭಗವದ್ಗೀತೆಯ ಬಗ್ಗೆ ಒಂದು ಕಾರ್ಯಾಗಾರ ಏರ್ಪಾಟಾಯಿತು. ನನಗೆ ಇವತ್ತಿಗೂ ಕೂಡ ಅದು ಹೆಮ್ಮೆ ಅನಿಸುತ್ತೆ. ಸೊ ಅಲ್ಲಿ ಕನ್ನಡಿಗರು, ಕನ್ನಡ ಭಾಷೆಯವರು, ತೆಲುಗು ಗೊತ್ತಿಲ್ಲದೆ ಇರೋರು ಅಥವಾ ಇಂಗ್ಲೀಷು ಕೆಲವರಿಗೆ ಗೊತ್ತಾಗದೇ ಇರೋರು ಬಂದಿರ್ತಾರೆ. ಸೊ ಎಲ್ಲರಿಗೂ ಕೂಡ ಇದು ಸದುಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಕನ್ನಡ ಅನುವಾದ ಬೇಕು ಅಂತ ನನಗೆ ಆವತ್ತು ಇವತ್ತಿಗೂ ಕೂಡ ಇದಾಗುತ್ತೆ. ಪತ್ರಿ ಸರ್ ಅವರು ಇಮ್ಮಿಡಿಯೇಟ್ಲಿ ಎಸ್ ವರಾಹಮೂರ್ತಿ ಇರ್ತಾರೆ, ಅವರು ಅನುವಾದ ಮಾಡ್ತಾರೆ. ಭೀಮೇಶ್ ರೆಡ್ಡಿ ಇದ್ದರು, ಎಸ್ ಅವರು ಕೂಡ ಎಸ್ ಪರ್ಫೆಕ್ಟ್, ವರಾಹಮೂರ್ತಿ ಇಸ್ ಓಕೆ, ಉಳಿದವರು ಕೂಡ. ಸೊ ನನಗೆ ಆ ಒಂದು ಸಂದರ್ಭ ಇದೆಯಲ್ಲ, ಇಡೀ ದಿವಸದ ಸಂದರ್ಭದಲ್ಲಿ ಸಮಯದಲ್ಲಿ ಭಗವದ್ಗೀತೆಯ ವಿಚಾರಗಳನ್ನು ಪತ್ರಿ ಸರ್ ಅವರ ಮೂಲಕ ಕೇಳೋದು ಮತ್ತು ಅದನ್ನು ಕನ್ನಡದಲ್ಲಿ ಹೇಳೋದು. ಯಾಕೆಂದರೆ ಭಗವದ್ಗೀತೆ ಅಂದರೆ ಒಂದು ರೀತಿಯ ಆತ್ಮಜ್ಞಾನ. ಅದು ಭಗವದ್ಗೀತೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂತಹದ್ದು. ಅದು ಭಾಷೆ ಯಾವುದಾದ್ರೂ ಇರಲಿ, ಸಂಸ್ಕೃತನೋ ಕನ್ನಡನೋ ತೆಲುಗುನೋ ಮತ್ತೊಂದು ಏನಾದರೂ ಆಗಿರಲಿ, ಆ ವಿಚಾರ ಇದೆಯಲ್ಲ, ತತ್ವ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರೋದು. ಅದು ಜೀವಂತವಾಗಿರುವಂತಹದ್ದು. ಇನ್ನಷ್ಟು ವರ್ಷಗಳಾಗಲಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದು. ಸೊ ಅಂಥ ಭಗವದ್ಗೀತೆಯ ಜ್ಞಾನ ಸಂದೇಶ ಇದೆಯಲ್ಲ, ಪತ್ರಿ ಸರ್ ಅವರ ಮೂಲಕ ಕೇಳೋದು ಮತ್ತು ಅದನ್ನು ಕನ್ನಡದಲ್ಲಿ ಇದು ನನಗೆ ಹೇಳಲಾರದ ಅಥವಾ ಹೇಳಿಕೊಳ್ಳಲಾಗದ ಒಂದು ವಿಶೇಷವಾದ ಅದ್ಭುತವಾದ ತೃಪ್ತಿಯನ್ನು ಕೊಡ್ತದೆ. ತೃಪ್ತಿ ಯಾಕೆ ಅಂತಂದರೆ, ಒಂದಿಷ್ಟು ಗೊತ್ತಿಲ್ಲದ ವಿಷಯಗಳು ಆವತ್ತು ಒಂದು ದಿವಸದಲ್ಲಿ ನನಗೆ ಗೊತ್ತಾಯಿತು. ಒಂದಿಷ್ಟು ವಿಚಾರಗಳು, ತತ್ವಗಳೇನಿತ್ತು ಭಗವದ್ಗೀತೆಯಲ್ಲಿ, ಸೊ ಆ ತತ್ವಗಳು ತುಂಬ ಸುಲಭವಾಗಿ ಸರಳವಾಗಿ ಗೊತ್ತಾಗ್ತಾ ಹೋಯಿತು. ಅದರ ಜೊತೆಯಲ್ಲಿ ಇಡೀ ದಿವಸ ಅವರು ಇಂಗ್ಲೀಷು ಅಥವಾ ತೆಲುಗುನಲ್ಲಿ ಹೇಳ್ತಕ್ಕಂತಹ ವಿಚಾರಗಳೇನಿದೆ ಅದನ್ನು ನಾನು ಮನಗಾಣುವಂತೆ ಮಾಡಿರ್ತಕ್ಕಂಥದ್ದು. ಇನ್ನಷ್ಟು ಭಗವದ್ಗೀತೆಯಲ್ಲಿ ಓದಬೇಕು ಅಂತ ಉತ್ಸಾಹ ತುಂಬಿರ್ತಕ್ಕಂಥದ್ದು ದಿವಸ ಅದು. ಯಾಕೆಂದರೆ ಆವತ್ತು ಹೇಳಿದ್ದು ಓನ್ಲಿ ಸೆಲೆಕ್ಟೆಡ್ ಶ್ಲೋಕಗಳು, ಆದರೆ ಇನ್ನು ಉಳಿದ ಶ್ಲೋಕಗಳನ್ನು ಓದಲೇಬೇಕು. ಆ ಉಳಿದ ಶ್ಲೋಕಗಳಿರುವಂಥ ಆಳವಾದ ಅಂತರಾರ್ಥ ಏನಿದೆ ತಿಳಿಯಲೇಬೇಕು ಅಂಥ ಒಂದು ಉತ್ತೇಜನವನ್ನು, ಪ್ರೇರಣೆಯನ್ನು, ಉತ್ಸಾಹವನ್ನು ತುಂಬಿರ್ತಕ್ಕಂಥದ್ದು ಪತ್ರಿ ಸರ್ ಅವರ ಜೊತೆಯಲ್ಲಿದ್ದಾಗ ನನಗೆ ಸಿಕ್ಕಿದ್ದು. ಸೊ ಇವತ್ತೇನಾದರೂ ಒಂದಿಷ್ಟು ಆತ್ಮಜ್ಞಾನವನ್ನು ವಿತ್ ರೆಫರೆನ್ಸ್, ಭಗವದ್ಗೀತೆ ಇರ್ಬೋದು, ವೇದ ಇರ್ಬೋದು, ಉಪನಿಷತ್ ಇರ್ಬೋದು, ಸಣ್ಣ ಪುಟ್ಟದ್ದೇ ಇದನ್ನು ನಾವು ಮಾತಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಅದು ಪತ್ರಿ ಸರ್ ಅವರ ಜೊತೆಯಲ್ಲಿದ್ದಾಗ, ಅವರ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತಾಡ್ತಾ ಇದ್ದಾಗ, ಅನುವಾದ ಮಾಡ್ತಾ ಇದ್ದಾಗ ನನಗೆ ಸಿಕ್ಕಿದೆ. ಸೊ ಅದೇ ರೀತಿಯಲ್ಲಿಯೇ ಇಂಥ ವಿಷಯಗಳನ್ನು ಹೇಳ್ತಾ ಇದ್ದಾಗ ಅವರು ಗಮನವಿಟ್ಟು ಕೇಳಿಸ್ಕೊಳ್ಳೋದು ಮತ್ತು ಸಂಬೋಧನೆ ಮಾಡೋದಿದೆಯಲ್ಲ, ಪತ್ರಿ ಸರ್ ಅವರ ಜೊತೆಯಲ್ಲಿದ್ದಾಗ ಸ್ವಾಮೀಜಿ ಅಂತಲೇ ಕರೆಯೋದು, ವರಾಹಮೂರ್ತಿ ಸ್ವಾಮೀಜಿನೇ. ಸೊ ಈ ರೀತಿಯಲ್ಲಿ ಇದು ಒಂದೊಂದು ಘಟನೆಯೂ ಕೂಡ. ಮತ್ತು ಅವರ ಒಡನಾಟ ಹೆಚ್ಚು ಆಗ್ತಾ ಇದ್ದಾಗ ಒಮ್ಮೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಪಿರಮಿಡ್ ವ್ಯಾಲಿಯಲ್ಲಿ ಇದ್ದಾಗ, ಆ ಸಂದರ್ಭ ಏನು ಬಂತೋ ಹೇಗೆ ಬಂತೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಕರೆದುಬಿಟ್ಟು, ಸೊ ಯು ಟೇಕ್ ದ ಚಾರ್ಜ್ ಆಫ್ ದಿಸ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಪಿರಮಿಡ್ ಧ್ಯಾನ ಪ್ರಚಾರ ಟ್ರಸ್ಟ್. ಅಂದರೆ ಒಂದು ಸಂಸ್ಥೆ ಇದೆ, ಕರ್ನಾಟಕ ಪಿರಮಿಡ್ ಧ್ಯಾನ ಪ್ರಚಾರ ಟ್ರಸ್ಟ್. ಅದು ಧ್ಯಾನ ಪ್ರಚಾರ, ಪುಸ್ತಕ ಪ್ರಕಟಣೆ ಅಥವಾ ಮಾಸಪತ್ರಿಕೆ ಧ್ಯಾನ ಕಸ್ತೂರಿ ಇಂಥವನ್ನೆಲ್ಲ ಪ್ರಕಟಣೆ ಮಾಡಿ ಪ್ರಚಾರ ಮಾಡಿ, ಜೊತೆಯಲ್ಲಿ ಈ ಒಂದು ಶಾಕಾಹಾರ ರ್ಯಾಲಿ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಜವಾಬ್ದಾರಿ. ಸೊ ಹಾಗಾಗಿ ಇಂಥದ್ದೊಂದು ಜವಾಬ್ದಾರಿನ ತಗೊಳ್ಬೇಕು, ಪ್ರೆಸಿಡೆಂಟಾಗಿ ಸೇವೆಯನ್ನು ಮಾಡಬೇಕು. ನಾನು ಇನ್ನು ಸರ್ವಿಸ್ನಲ್ಲಿದ್ದೆ ಆವಾಗ, ಕಾಲೇಜಿನ ಸರ್ವಿಸ್ನಲ್ಲಿ. ಸರ್ ಹೀಗೆಲ್ಲ ಇದೆ, ಹಾಗಿದೆ, ಯು ಟೇಕ್ ದ ರಿಟೈರ್ಮೆಂಟ್, ವಾಲಂಟ್ರಿ ರಿಟೈರ್ಮೆಂಟ್. ಇನ್ನೊಂದು 5 ವರ್ಷ ಇತ್ತೋ ಏನೋ ಯಾವಾಗ, ಸ್ವಯಂ ನಿವೃತ್ತಿಯನ್ನು ತೊಗೊಂಬಿಡು, ಹೇಳಿಬಿಡು, ಅಪ್ಲಿಕೇಶನ್ ಹಾಕು, ತಗೋ ಅಂತ. ಬಟ್ ಅದಕ್ಕೂ ಪ್ರಯತ್ನ ಮಾಡಿದ್ದಾಯಿತು. ಪ್ರಯತ್ನ ಮಾಡಿದಾಗ ಆ ಪ್ರೋಸೆಸ್ನಲ್ಲಿ ಲೇಟ್ ಆಯಿತು.
ಡಿಪಾರ್ಟ್ಮೆಂಟ್ ಹೋಗೋದು. ಕೇವಲ 1 or 2 years ಇತ್ತು. ಮತ್ತು ಅವರೇ ಸರ್ ಹೇಳಿದ್ರು, ನೀನು ಸರ್ವಿ ಚಾರ್ಜ್ ತೊಗೊಂಬಿಡು, ಸೊ ಇನ್ನೇನು 1 or 2 years ರಿಟೈರ್ಮೆಂಟ್ ಆದಷ್ಟಕ್ಕೆ ಅದೇ ಆಗುತ್ತೆ, ಡೋಂಟ್ ವರಿ ಅಂತ. ಸೊ ಚಾರ್ಜ್ ತೊಗೊಂಡಿದ್ದಾಯಿತು ಎಲ್ಲರ ಒಂದು ಸಹಕಾರದಿಂದ. ಕರ್ನಾಟಕ ಧ್ಯಾನ ಪ್ರಚಾರ ಟ್ರಸ್ಟ್ ಏನಿದೆ, ಅಲ್ಲಿ ನಾರಾಯಣ್ ಸರ್ ಇದ್ದರು ಹಿಂದೆ, ಮತ್ತು ವೈಸ್ ಪ್ರೆಸಿಡೆಂಟ್ ಟಿ ಕೆ ಪ್ರೇಮ್ಕುಮಾರ್ ಇದ್ದರು, ಖಜಾಂಚಿಗಳು ಮೋಹನ್ ಇದ್ದರು, ನಮ್ಮ ಧ್ಯಾನ ಕಸ್ತೂರಿ ಎಡಿಟರ್ ಆಗಿದ್ದರು ಡಾಕ್ಟರ್ ಸತ್ಯನಾರಾಯಣ್ ಅಂತ ಹೇಳಿ. ನೋಡಿ ಆ ಜವಾಬ್ದಾರಿ. ಸೊ ಇದೆಲ್ಲ ತಗೊಂಡು ನಿರ್ವಹಣೆ ಮಾಡಲಿಕ್ಕೆ ಸಿದ್ಧನಾದೆ. ಆ್ಯಕ್ಚುಲಿ ಅದರ ಟ್ರಸ್ಟಿನ ಆಗು ಹೋಗುಗಳು ಹೇಗೆ ಮತ್ತೊಂದು ಏನೂ ಗೊತ್ತಿಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲ ಗೋ ಹೆಡ್ ಅಂತಂದರು. ಅಂದರೆ ಮತ್ತೆ ಇಲ್ಲಿ ಪತ್ರಿ ಸರ್ ನಾವು ಅರ್ಥ ಮಾಡ್ಕೊಳ್ಳೋದಂದರೆ, ಯಾರು ಯಾವ ಕೆಲಸವನ್ನು ಮಾಡಬಲ್ಲರು ಅದನ್ನು ಅವರೇ ಅರ್ಥ ಮಾಡಿಕೊಂಡು ಅವರಿಗೆ ಆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥ. ಇವತ್ತು ಬೇಕಾದಷ್ಟು ಎಕ್ಸಾಂಪಲ್ಸ್ ನಾವು ನೋಡ್ಬೋದು. ಯಾರ್ಯಾರಿಗೆ ಯಾವ್ದು ಸೂಕ್ತವೋ ಅದನ್ನೇ ಜವಾಬ್ದಾರಿ ಕೊಡ್ತಾರೆ. ಅದು ವಿಶೇಷತೆ. ನಮ್ಮ ಪ್ರಯಾಣದಲ್ಲೂ ಕೂಡ ಅದನ್ನೇ. ಆಮೇಲೆ ಟ್ರಸ್ಟ್ ಪ್ರೆಸಿಡೆಂಟ್ ಆದಾಗ ನಾನು ಕೆಲವಾರು ವಿಚಾರಗಳನ್ನು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಹೀಗಿದೆ, ಹಾಗಿದೆ, ಮತ್ತೊಂದಿದೆ. ಪ್ರಾರಂಭದಲ್ಲಿ ನನಗೆ ಗೊತ್ತಿರಲಿಲ್ಲ, ಹೇಳ್ತಾ ಇದ್ದೆ, ನನ್ನ ಪ್ಲ್ಯಾನ್ನೆಲ್ಲ ಹೇಳ್ತಾ ಇದ್ದೆ. ಹೀಗೆ ಮಾಡಬೇಕು ಅಂತ ಇದ್ದೀನಿ, ಹಾಗೆ ಮಾಡಬೇಕು ಅಂತ ಇದ್ದೀನಿ, ಮತ್ತೊಂದು ಮಾಡಬೇಕು ಎಲ್ಲ ಕೇಳಿ ಒಂದು ಮಾತು ಹೇಳಿದ್ರು, ಈ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಬೇಡ, ಇಂಥದ್ದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ, ಹೀಗೆ ಆಗ್ತಾ ಇದೆ, ಹಂಗೆ ಹೇಳಬೇಕು ಅಂತ. ನೋಡಿ, ಅಂದರೆ ಮಾಡಬೇಕು ಅಂತ ಇದ್ದೀನಿ ಅಂತಂದರೆ ಇನ್ನು ಯಾವತ್ತಾದರೂ ಆಗ್ಬೋದು. ನೀವು ಫಸ್ಟ್ ಸ್ಟಾರ್ಟ್, ಬಿಗಿನ್, ಎಲ್ಲೋ ಒಂದು ಕಡೆ ಪ್ರಾರಂಭ ಮಾಡಿಬಿಡು. ನೀನು ಪ್ರಾರಂಭ ಮಾಡಿದ್ಮೇಲೆ ಬಂದು ಹೇಳು ನನಗೆ. ನೋಡಿ ಎಷ್ಟು ಆ ಒಂದು ಪ್ರಾಯೋಗಿಕತೆಯಲ್ಲಿ, ಪ್ರಾಕ್ಟಿಕಲಲ್ಲಿ ಒಂದು ಖಚಿತತೆ ಇರಬೇಕು ಅನ್ನೋದು ನಮಗೆ. ಸುಮ್ಮನೆ ಮಾತಾಡೋದು ಬೇಡ. ಸ್ಟಾರ್ಟ್ ಮಾಡಿದ್ಮೇಲೆ, ಪ್ರಯೋಗ ಆದಮೇಲೆ, ಪ್ರಾಕ್ಟಿಕಲ್ಲಾಗಿ ಸ್ಟಾರ್ಟ್ ಮಾಡಿದ್ಮೇಲೆ ನೀನು ಬಂದು ಹೇಳು. ಆವಾಗ ನನಗೆ ಅರ್ಥವಾಯಿತು, ಎಸ್ ಹೀಗೆ ಆಗಬೇಕು. ಆಗ ನಾನು ಒಂದು ಪ್ರಾಜೆಕ್ಟ್ ತೊಗೊಂಡು, 2 ಮುಖ್ಯವಾದ ಪ್ರಾಜೆಕ್ಟ್. ಒಂದು, ಬೆಂಗಳೂರಿನಲ್ಲಿ ಪ್ರತಿ ಬಡಾವಣೆಯಲ್ಲಿ ಅಥವಾ ಎಕ್ಸ್ಟೆನ್ಷನ್ನಲ್ಲಿ ಒಂದೊಂದು ಸಸ್ಯಾಹಾರ ಜನಜಾಗೃತಿ ಜಾಥಾ. ಇನ್ನೊಂದು ಜ್ಞಾನ ವಿಕಾಸಕ್ಕಾಗಿ ಜ್ಞಾನ ಯಜ್ಞ ಅಂಥೇಳಿ ಅವಶ್ಯಕವಾದ ಪುಸ್ತಕಗಳ ಪ್ರಕಟಣೆ, ಅಂದರೆ ಗ್ರಂಥಗಳ ಪ್ರಕಟಣೆ. ನೋಡಿ, ಸೊ ಈ ಕೆಲಸಗಳನ್ನು ಮಾಡಬೇಕು ಅಂತ ಹುಮ್ಮಸ್ಸು. ಮಾಡಿದ ಮೇಲೆ ಸರ್ ಹತ್ರ ಹೇಳೋಣ, ರೈಟ್ ಆಯಿತು, ರ್ಯಾಲಿಗಳು ಆಯಿತು, ಮತ್ತೊಂದಾಯಿತು, ಎಲ್ಲ ಹೇಳಿದ್ಮೇಲೆ ಎಸ್ ಈ ಕೆಲಸ ಆಗಬೇಕು, ಇಂಥದ್ದೇ ಆಗಬೇಕು, ಹೀಗೆ ಆಗಬೇಕು, ಇನ್ನೂ ಮುಂದುವರಿ, ದ್ಯಾಟ್ಸ್ ಫೈನ್. ಪುಸ್ತಕಗಳು ಹೀಗೀಗೆ ಆಗ್ತಾ ಇದೆ, ಪ್ರಕಟಣೆ ಮಾಡಿದ್ದೀವಿ, ಇಂಥದ್ದಕ್ಕೆ ಇಷ್ಟ ಆಗಿದೆ, ಅಷ್ಟಾಗಿದೆ, ಯೋಜನೆ ಅಪ್ರೂವಲ್ ಆಗಿದೆ, ಅಥವಾ ಇಂಥವ್ರು ಸಹಾಯ ಮಾಡ್ತಾ ಇದ್ದಾರೆ, ಎಸ್ ಗೋ ಹೆಡ್. ಅವ್ರು ತುಂಬ ಲೈಕ್ ಆಯ್ತು, ಅದು ತುಂಬ ಇಷ್ಟ ಆಯಿತು. ಅಂದರೆ ಬರ್ತಾ ಅವರ ಒಂದು ಕನಸು ಏನಿತ್ತು, ಆ ಕನಸು ನಮ್ಗೆ ಅರ್ಥವಾಗ್ತಾ ಹೋಯಿತು. ಅವ್ರ ಜೊತೆಗೆ ಒಂದಿಷ್ಟು ಅಳಿಲು ಸೇವೆ ಅಂಥೇಳಿ ಅವ್ರ ಜೊತೆಗೆ ಸೇರಿಕೊಂಡಿದ್ದಾಯಿತು. ದಿಸ್ ಈಸ್ ಅಂದರೆ ಪತ್ರಿ ಸರ್ ಯಾವಾಗಲೂ ಕೂಡ ಒಳ್ಳೆಯ ಕೆಲಸಗಳಿಗೆ ಪ್ರಾಕ್ಟಿಕಲ್ಲಾಗಿ ಏನಾಗ್ತಾ ಇದೆ ಅದಕ್ಕೆ ಪ್ರೋತ್ಸಾಹ ಮತ್ತು ಇನ್ನಷ್ಟು ಉತ್ಸಾಹವನ್ನು ತುಂಬೋದು, ಇದು ಮಾಡ್ತಾಯಿದ್ರು. ಆ್ಯಂಡ್ ಫಿನಾನ್ಷಿಯಲ್ಲು ಪ್ರಾಬ್ಲಮ್ಮು ಮತ್ತೊಂದು ಹೇಳಿದ್ರೆ ಅವ್ರು ಕೇಳ್ತಾ ಇರಲಿಲ್ಲ. ಗೋ ಹೆಡ್ ಐಸೆ, ಆಗುತ್ತೆ, ನೀನು ಯೂಸ್ಫುಲ್ ಕೆಲಸಗಳನ್ನು ಮಾಡು, ಬೇಕಾಗಿರ್ತಕ್ಕಂಥ ಅವಶ್ಯಕ ಇರುವಂಥ ಚಟುವಟಿಕೆಗಳನ್ನು ಹಮ್ಕೋ, ಆಗುತ್ತೆ. ಇದು ಪ್ರಾಕ್ಟಿಕಲ್ಲಾಗಿ ನನಗೆ ಅನುಭವಕ್ಕೆ ಬಂತಿದ್ದು. ಏಕೆಂದರೆ ಕರ್ನಾಟಕ ಅಭಿವೃದ್ಧಿ ಧ್ಯಾನ ಪ್ರಚಾರ ಟ್ರಸ್ಟ್ ಅವಧಿಯಲ್ಲಿ, ಅಂದರೆ ಪ್ರೆಸಿಡೆಂಟ್ ಅವಧಿಯಲ್ಲಿ ನಾನು ಒಂದು ಯೋಜನೆ ಹಾಕ್ಕೊಂಡಿದ್ನಲ್ಲ, ಪುಸ್ತಕಗಳ ಪ್ರಕಟಣೆ ಆಗಬೇಕು. ಹಳೆಯದೆಲ್ಲ ಖಾಲಿಯಾಗಿತ್ತು, ಕನ್ನಡದು ಟೈಟ್ಲ್ಸ್ ಇರಲಿಲ್ಲ, ಬಹಳ ಕಡಿಮೆ ಇತ್ತು, ಇನ್ನಷ್ಟು ಅದಕ್ಕೆ ಜೀವ ತುಂಬಬೇಕು. ಹಾಗಾಗಿ ಎಲ್ಲವೂ ಹೊಸದೇ ಮಾಡಬೇಕು ಅಂತೇನಿಲ್ಲ, ಹಳೆಯದೇ ಮರುಮುದ್ರಣ ಕೆಲವಿತ್ತು. ನೋಡಿ, ಧ್ಯಾನಂ ಶರಣಂ ಗಚ್ಛಾಮಿ, ಧ್ಯಾನ ಮಹಾಶಾಸ್ತ್ರ, ತುಳಸಿ ದಳ, ಈ ಥರದ್ದು ಹಳೆಯ ಪುಸ್ತಕಗಳಿದೆ.
ಆಲೋಚನಾ ಶಕ್ತಿ, ಪಿರಮಿಡ್ ಶಕ್ತಿ, ಈ ರೀತಿಯ ಪುಸ್ತಕಗಳನ್ನು ತೀರಾ ಬೇಕೇ ಬೇಕಾಗಿರೋದು ಅಂಥದ್ದನ್ನು ಮರುಮುದ್ರಣ. ಅದಕ್ಕೆ ಸಾಫ್ಟ್ ಕಾಪಿ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ, ಓನ್ಲಿ ಹಾರ್ಡ್ ಕಾಪಿ ಇದೆ. ಹಾರ್ಡ್ ಕಾಪಿನ ಮತ್ತೆ DTP ಆಗಬೇಕು, ಮತ್ತು ಡಿಸೈನಿಂಗ್ ಆಗಬೇಕು, ಕವರ್ ಪೇಜ್ ಆಗಬೇಕು, ಪ್ರಿಂಟ್ ಆಗಬೇಕು, ಕಾಸ್ಟ್ ಬೇಕು, 1 ಪೈಸಾ ಇಲ್ಲ. ಆದರೆ ಒಬ್ಬೊಬ್ಬರನ್ನೇ ನಮ್ಮ ಮಾಸ್ಟರ್ಸನ್ನು, ಬೆಂಗಳೂರು ಇರ್ಬೋದು, ಔಟ್ಸೈಡ್ ಇರ್ಬೋದು, ಅನೇಕ ಮಾಸ್ಟರ್ ಪರಿಚಯ ಆಗಿರ್ತಕ್ಕಂಥವ್ರನ್ನ ಕೇಳ್ತಾ ಹೋದೆ. ಕೇಳಿದ ತಕ್ಷಣ ಎಸ್, ನಮ್ಮದು ಈ ಬುಕ್ಕಿಗಿರಲಿ, ಈ ಬುಕ್ಕಿಗೆ ಮತ್ತೊಂದಕ್ಕೆ ನಮ್ಮದಿರಲಿ, ಕೇವಲ ಮಾಸ್ಟರ್ಸ್ ಕಡೆಯಿಂದ ತೆಗೆದುಕೊಂಡಿರ್ತಕ್ಕಂಥ ದಾನ, ಕೊಡುಗೆಯಿಂದಲೇ ಆ ಒಂದು ಕಾರ್ಯಕ್ರಮ, ಯೋಜನೆ ತುಂಬ ಚೆನ್ನಾಗಾಯಿತು. ಹೊಸ ಪುಸ್ತಕಗಳು ಸಾವಿಲ್ಲ ಎಂಬತಕ್ಕಂಥದ್ದು. ಎಸ್, ಈ ಪುಸ್ತಕ ಪ್ರಕಟಣೆ ಮಾಡುವಾಗ ಒಂದು ಅನುಭವ ಪತ್ರಿ ಸರ್ ಅವರ ಜೊತೆಯಲ್ಲಿ. ಹೊಸ ಪುಸ್ತಕ, ಅನೇಕ ಲೇಖಕರು ಬರೆದಿರ್ತಕ್ಕಂಥದ್ದನ್ನು ಕಂಪೈಲ್ ಮಾಡಿರುವಂಥದ್ದು. ನಾನು ಟೈಟಲ್ಸ್ ನೋಡಿದೆ, ಒಂದಷ್ಟು ವಿಚಾರ ನೋಡಿದೆ, ತುಂಬ ಚೆನ್ನಾಗಿದೆ, ಇದನ್ನು ಪ್ರಕಟಣೆ ಮಾಡೋಣ ಅಂಥೇಳಿ ಅದನ್ನು ತಗೊಂಡ್ವಿ. ಸ್ಪಾನ್ಸರು ಒಬ್ಬರು ಸಿಕ್ಕಿದ್ರು, ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಮತ್ತು ಅನುವಾದಕರು ಒಬ್ಬರು ಸಿಕ್ಕಿದ್ರು, ಅವರು ಕೂಡ ತಕ್ಷಣದಲ್ಲಿ ಅನುವಾದ ಮಾಡಿಕೊಟ್ರು. ಎಲ್ಲ ಆಯಿತು. ಆಮೇಲೆ ಒಂದು ಫೈನ್ ಡೇ ಪಿರಮಿಡ್ ವ್ಯಾಲಿಯಲ್ಲಿದ್ದಾಗ ಸರ್ ಇದ್ದರು. ಸರ್ ಜೊತೆಗೆ ಮಾತಾಡ್ತಾ, ಸರ್ ಹೀಗೆ ಒಂದು ಹೊಸ ಪುಸ್ತಕ ತೊಗೊಂಡಿದ್ವಿ, ಪ್ರಕಟಣೆ ಆಗ್ತಾ ಇದೆ. ಯಾಕಂದರೆ ಗೊತ್ತಿತ್ತು, ಮಾಡ್ತೀವಿ ಹೋಗ್ತೀವಿ ಅಂದರೆ ಅವ್ರು ಕೇಳೋದಿಲ್ಲ. ಸರ್ ಇದು ಪ್ರೋಸೆಸ್ನಲ್ಲಿದೆ, ಇಷ್ಟಾಗಿದೆ, ಹೀಗಾಗಿದೆ, ಪ್ರಕಟಣೆ ಆಗುತ್ತೆ ಇಷ್ಟರಲ್ಲೇ. ಹೆಸರು ಹೇಳಿದೆ, ಸಾವಿಲ್ಲ ಅನ್ನೋದು ಹೇಳಿದೆ, ನೋ ಡೆತ್ ಅಂತ ಹೇಳಿ. ಇಂಗ್ಲೀಷ್ದು ಸರ್ ಇದು, ಇಂಗ್ಲೀಷಿಂದ ಕನ್ನಡಕ್ಕೆ. ಅದೇ ನಾನಾ ಆಥರ್ಸು, ಡಿಫ್ರೆಂಟ್ ಆಥರ್ಸ್ ಗಿವನ್ ದೇರ್ ರೈಟಪ್ಸ್ ಅಥವಾ ಲೇಖನಗಳು ಕೊಟ್ಟಿದ್ದಾರೆ, ಅದನ್ನೆಲ್ಲ ಕಂಪೈಲ್ ಮಾಡಿರೋದು ಸರ್. ಅಲ್ಲಿ ನನಗೇನು ಆಗಿತ್ತು ಅಂತಂದರೆ, ಕಂಪೈಲ್ ಮಾಡಿರೋದು ಅಂದರೆ ಅನೇಕ ಆಥರ್ಸ್ದು ಎಲ್ಲ ಆಯಿತು, ಕಂಪೈಲ್ ಮಾಡಿರೋರು ಯಾರು ಆ ಒಂದು ಹೆಸರು ನೋಡಿರಲಿಲ್ಲ ನಾನು. ಇಷ್ಟೆಲ್ಲ ಮಾಡಿದೆ. ಸರ್ ಹತ್ರ ಎಲ್ಲ ಹೇಳಿದೆ, ಕಂಪೈಲ್ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿದೆ, ಅದು ಡಿಫ್ರೆಂಟ್ ಆಥರ್ಸ್ದಿದೆ, ಹಾಗೆ ಎಲ್ಲ ಕೇಳಿದ ಮೇಲೆ ಸರ್ ಒಂದು ಆ ಕಂಪೈಲ್ ಮಾಡಿರೋದು ನಾನೇನಪ್ಪ ಅಂತಂದ್ರು. ಪುಸ್ತಕದ ಕಂಪೈಲ್ ಸಂಗ್ರಹಣೆ ನಾನೇ ಮಾಡಿರೋದು ಅಂತ. ಓ ಸಾರಿ ಸರ್, ನಾನು ನೋಡಲಿಲ್ಲ. ದಟ್ಸ್ ಆಲ್ ಓಕೆ. ಅಂದರೆ ಅವರ ಎಷ್ಟು ಒಂದು ಸರಳತೆ ನೋಡಿ. ಬೈಯುವಾಗ ಬೈತಾರೆ, ಹೊಡೆಯುವಾಗ ಹೊಡಿತಾರೆ, ಪ್ರೀತಿ ಮಾಡುವಾಗ ಮಾಡ್ತಾರೆ. ಕೆಲವು ಸತಿ ತಪ್ಪಾಗಿದ್ದರೂ ಕೂಡ ಅದೇನು ಮಹಾ ನಡಿ, ಓಕೆ ಫೈನ್, ನೆಗ್ಲೆಕ್ಟು ಕೂಡ ಮಾಡ್ತಾರೆ. ಅಂದರೆ ಈ ರೀತಿಯಲ್ಲಿ ಪತ್ರಿ ಸರ್ ಅವರ ಬಹುಮುಖ ವ್ಯಕ್ತಿತ್ವ ತುಂಬ ವಿಶೇಷವಾಗಿ ಕಾಣುವಂಥದ್ದು. ನನಗೆ ವೈಯಕ್ತಿಕವಾಗಿ ನಾನು ಹೇಳೋದಾದರೆ, ಇದು ಪ್ರತಿಯೊಬ್ಬರಿಗೂ ಕೂಡ ಅನಿಸ್ಬೋದು, ಬಟ್ ನಾನು ವೈಯಕ್ತಿಕವಾಗಿ ಹೇಳ್ಕೊಳ್ಳೋದಾದರೆ, ಪತ್ರಿ ಸರ್ ಒಬ್ಬ ಮೋಸ್ಟ್ ಸಿಂಪ್ಲೆಸ್ಟ್ ವ್ಯಕ್ತಿ, ಬಟ್ ಅಷ್ಟೇ ಪವರ್ಫುಲ್. ಅವರ ನಡೆದು ಬಂದ ದಾರಿಯನ್ನು ಗಮನಿಸಿದ್ರೆ, ಅಥವಾ ಅವರ ಜೊತೆಯಲ್ಲಿ ನಾವು ಇರೋದು ನಾವು ಹೇಳಿಕೊಂಡ್ರೆ ತುಂಬ ಧನ್ಯ. ಅದನ್ನೇ ನಾವು ಹೇಳ್ತಕ್ಕಂಥದ್ದು. ಏಕೆಂದರೆ ಒಂದು ಸರಿಯಾದ, ಪರ್ಫೆಕ್ಟ್ ಆದ, ಪರಿಪೂರ್ಣವಾದ ಒಂದು ಮಾರ್ಗ ನಮಗೇನಾದರೂ ಸಿಕ್ಕಿದೆ ಅಂತಂದರೆ ಅದು ಪತ್ರಿಜಿಯವರ ಮೂಲಕ. ಪತ್ರಿಜಿಯವರು ಅವ್ರ ಜೊತೆಗೆ ಏನು ಮಾತಾಡದೇ ಇದ್ರೂ ಚಿಂತೆ ಇಲ್ಲ, ಸುಮ್ಮನೆ ದರ್ಶನ, ಸುಮ್ಮನೆ ಎದುರು ಕಂಡ್ರೆ ಸಾಕು, ಏನೋ ಒಂದು ರೀತಿಯ ಅಯಸ್ಕಾಂತ ಆಕರ್ಷಣೆ. ಅದಕ್ಕೆ ನಮ್ಮಲ್ಲಿ ಪತ್ರಿ ಸರ್ ಕೂಡ ಹೇಳ್ತಾ ಇರ್ತಾರೆ, ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ ಮತ್ತು ಆಚಾರ್ಯರ ಸಾಂಗತ್ಯ, ಇವೆಲ್ಲವೂ ಕೂಡ. ಆಚಾರ್ಯರ ಸಾಂಗತ್ಯ ಅಂದಾಗ ನಮಗೆ ಪತ್ರಿ ಸರೇ ನನಗಂತೂ ಮುಖ್ಯ ಎದುರಿಗೆ ಬರ್ತಕ್ಕಂಥ. ಕೆಲವರು ಕೇಳ್ತಾ ಇದ್ರು, ಏನಿದು ಆಚಾರ್ಯರ ಸಾಂಗತ್ಯ, ಯಾರು ಆಚಾರ್ಯರು?
ನನಗೆ ಪತ್ರಿ ಸರ್ ಕಂಡ ಮೇಲೆ, ಪತ್ರಿ ಸರ್ ಅವರ ನಡೆ ನುಡಿ ಅಥವಾ ನಡತೆ ಅಥವಾ ಅವರ ವಿಚಾರ ತತ್ವ ಭಾವನೆಗಳು, ಸೊ ಇದನ್ನು ಕಂಡಾಗ ಪ್ರಶ್ನೆ ಕೇಳಿದಾಗ ಯಾರಾದರೂ ಆಚಾರ್ಯರು ಯಾರು ಅಂತ, ಆಚಾರ್ಯರು ಅಂದರೆ ಏನು, ಡೆಫಿನೇಷನ್ ಏನು ಅದಕ್ಕೆ ನಾನು ಹೇಳ್ತಾ ಇದ್ದೆ, ಸದ್ಗ್ರಂಥಗಳಲ್ಲಿ ಸತ್ಯ ವಾಕ್ಯಗಳನ್ನು ಓದಿ ಅಭ್ಯಾಸ ಮಾಡಿ ಅರ್ಥ ಮಾಡಿಕೊಂಡು ಅದರಂತೆ ಆಚರಣೆಯಲ್ಲಿ ಯಾರಿರ್ತಾರೋ ಅವರು ಆಚಾರ್ಯರು. ನೋಡಿ, ಅದಕ್ಕೆ ಪರ್ಫೆಕ್ಟ್ ಉದಾಹರಣೆ ನಮ್ಮ ಪತ್ರಿದೇವರು, ನಾನು ಕಂಡುಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ತುಂಬ ಆತ್ಮೀಯತೆ ಇದೆ, ಸರಳತೆ ಇದೆ, ಮತ್ತು ಆಗಿಂದಾಗೆ ಎಚ್ಚರಿಕೆ ಕೊಡುವಂಥದ್ದಿದೆ, ಜ್ಞಾನವನ್ನು ಕೊಡುವಂಥದ್ದಿದೆ. ಆ ಜ್ಞಾನವನ್ನು ಸರಳವಾದ ರೀತಿಯಲ್ಲಿ ಕೊಡುವಂಥದ್ದಿದೆ. ಸರಳವಾದ ಉದಾಹರಣೆಯಿಂದ ಎಂಥವರಿಗೂ ಕೂಡ ಅರ್ಥವಾಗುವಂತೆ ಮಾತುಗಳನ್ನು ಆಡ್ತಕ್ಕಂಥದ್ದಿದೆ. ಶಿಸ್ತು ಬೇಕು ಅಂದರೆ ಅದು ಕೂಡ ಇದೆ. ಅಂದರೆ ತಮ್ಮ ಜೀವನದ ವೈಖರಿಯಲ್ಲಿಯೇ ನಮಗೆ ಒಂದು ವಿಶೇಷವಾದ ಸಂದೇಶವನ್ನು ಕೊಡ್ತಾ ಹೋಗ್ತಾರೆ. ಅನೇಕ ಬಾರಿ ಕಂಡಿರ್ತಕ್ಕಂಥದ್ದು ಅವರ ಜೊತೆಗಿದ್ದಾಗ ನೋಡಿ, ಅವರು ಯಾವುದಾದ್ರೂ ಒಂದು ರೈಟಪ್ ಮಾಡುವಾಗ ಅಥವಾ ಕರೆಕ್ಷನ್ ಮಾಡುವಾಗ, ನಮ್ಮಲ್ಲಿ ಅನೇಕ ಮಾಸ್ಟರ್ಗಳಿಗೆ ಗೊತ್ತಿರುತ್ತೆ, ಒಂದು ಲೇಖನವನ್ನು ಬರೆಯುವಾಗಲಿ, ಒಂದು ರೈಟಪ್ ಮಾಡುವಾಗಲಿ ಅಥವಾ ಕರೆಕ್ಷನ್ ಮಾಡುವಾಗಲಿ ಒಂದು ಬಾರಿ ಅವ್ರು ತೆಗೆದುಕೊಂಡ್ರೆ ಆ ಕೆಲಸ ಕಂಪ್ಲೀಟ್ ಆಗೋ ತನಕ ಆ ಕಡೆ ಈ ಕಡೆ ಏನೂ ಮಾತಾಡೋದಿಲ್ಲ. ಅಕಸ್ಮಾತ್ ಮಾತಾಡ್ತಾ ಇದ್ದರೂ ಕೂಡ ಇವರು ತಮ್ಮ ಕೆಲಸದಲ್ಲಿ ತಾವಿರ್ತಾರೆ. ಇದು ನೋಡಿ ನಾವು ಕಲಿಯುವಂಥದ್ದು. ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ, ಹೇಗೆ ಮಾಡ್ತಾ ಇದ್ದೀನಿ, ಯಾವ ವಿಚಾರದಲ್ಲಿ ಇದ್ದೀನಿ, ಅದರಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ನಿಮಗ್ನರಾಗೋದು, ಇದು ತುಂಬ ತುಂಬ ವಿಶೇಷ. ಇದು ತುಂಬ ತುಂಬ ವಿಶೇಷ. ಮತ್ತು ಕೆಲವು ಸರ್ತಿ ಅವ್ರು ಹೇಳ್ತಕ್ಕಂಥ ವಿಚಾರಗಳು ಹೇಗಿರುತ್ತೆ ಅಂತಂದರೆ, ಎಸ್ ಇದು ತುಂಬ ಸುಲಭ ಅಲ್ವಾ, ಇದು ಬೇಕಲ್ವ ನಮಗೆ, ಇದು ಮಾಡ್ಬೋದಲ್ವಾ, ಎಂಥ ಕಷ್ಟವಾದದ್ದು ಕೂಡ ಎಸ್. ಒಮ್ಮೆ ಒಂದು ಸತ್ಸಂಗದಲ್ಲಿ ಪಾಲ್ಗೊಂಡಿದ್ದೆ, ಎಲ್ಲ ಆಯಿತು. ಆಮೇಲೆ ಕ್ಯಾಶುಯಲ್ ಆಗಿ ಸುಮ್ಮನೆ ಮಾತಾಡ್ತಾ ಕೂತಿದ್ದ, ವ್ರತದ ಬಗ್ಗೆ ಬಂತು. ಎಸ್, ಧ್ಯಾನ ಮಾಡೋದು ಒಂದು ವ್ರತವೇ, ನಿರಂತರವಾಗಿ ಧ್ಯಾನಾಭ್ಯಾಸ ಮಾಡೋದು ಕೂಡ ಒಂದು ವ್ರತವೇ. ನಾವು ಹೇಳ್ತೀವಲ್ಲ 41 ದಿವಸ ಮಂಡಲ ಧ್ಯಾನ, ಎಸ್ ಅದು ಕೂಡ ಒಂದು ವ್ರತ. ಹೇಗೆ ಅಂತ ತಿಳಿಸಬೇಕಾದ್ರೆ ಅವ್ರು ಹೇಳ್ತಾ ಇದ್ದರು, ನೋಡಿ ನಾವು ಬಹುಶಃ 1 ತಿಂಗಳು ಚಪ್ಪಲಿ ಹಾಕ್ಕೊಳ್ದಿರ ನಾನು ನಡೀತೀನಿ, ಬರಿಗಾಲಲ್ಲಿ ನಡೀತೀನಿ, ಒಂದು ವ್ರತ. 1 ವರ್ಷಗಳ ಕಾಲ ಕಾಫಿ ಕುಡಿಯೋದಿಲ್ಲ, ಒಂದು ವ್ರತ. ಅಂದರೆ ಏನು ಅಂದುಕೊಳ್ತೀನಿ ಅದರಂತೆ ನಡೆಯೋದು. 1 ತಿಂಗಳ ಕಾಲ ಡ್ರೈ ಫ್ರೂಟ್ಸ್ ಬಿಟ್ಟು ಬೇರೆ ಏನು ತಗೊಳ್ಳೋದಿಲ್ಲ, ಎಸ್. 1 ತಿಂಗಳ ಕಾಲ ಮೌನದಲ್ಲಿ ಇರ್ತೇನೆ, ಮೌನ ವ್ರತ. ಅದೇ ರೀತಿಯಲ್ಲಿಯೇ ಧ್ಯಾನವೂ ಕೂಡ ಒಂದು ವ್ರತವನ್ನಾಗಿ ನಾವು ತಗೊಳ್ಬೇಕು. ಅಂದರೆ ಧ್ಯಾನಾಭ್ಯಾಸದಲ್ಲಿ ಕೂಡ, ಧ್ಯಾನ ಸಾಧನೆಯಲ್ಲಿ ಕೂಡ ಒಂದು ವ್ರತ, ಒಂದು ಕಮಿಟ್ಮೆಂಟ್, ಒಂದು ದೃಢ ಸಂಕಲ್ಪ ಇರಬೇಕು ಅನ್ನೋ. ಮತ್ತೊಂದು ಅವರ ಜೊತೆಯಲ್ಲಿದ್ದಾಗ ನಾನು ಕಂಡುಕೊಂಡಿದ್ದೇನು ಅಂತಂದರೆ, ನನಗೆ ತುಂಬ ಇಷ್ಟವಾಗುತ್ತೆ. ನಾನು ಅವರಂತೆ ಫಾಲೋ ಮಾಡ್ತೀನಿ ಅಂತಲ್ಲ, ಅದು ಸರಿ ಅಂತ ನನಗನ್ಸುತ್ತೆ. ಏನು, ಪ್ರಶ್ನೆಗಳನ್ನು ಯಾರಾದರೂ ಕೇಳಿದಾಗ ಅದು ಸರಿಯಾದ ಆ್ಯಪ್ಟಾಗಿ, ಒಂದು ಶಾರ್ಟಾಗಿ, ನೇರವಾಗಿ ಉತ್ತರ ಕೊಡ್ತಕ್ಕಂಥದ್ದು. ಸೊ ಡೆಫಿನೇಷನ್ ಜಾಸ್ತಿ ಇಲ್ಲ, ವಿವರಣೆ ಜಾಸ್ತಿ ಇಲ್ಲ. ನೋಡಿ, ಸೂಕ್ತವಾದ ಪ್ರಶ್ನೆಗೆ ಸೂಕ್ತವಾದ ಉತ್ತರ. ಕ್ವಶ್ಚನ್ ಸರಿಯಾಗಿದ್ದರೆ ಉತ್ತರವೂ ಕೂಡ ಸರಿಯಾಗಿರುತ್ತೆ ಅನ್ನೋದಕ್ಕೆ ಪತ್ರಿ ಸರ್ ನಮಗೆ ಎಕ್ಸಾಂಪಲ್. ಅಕಸ್ಮಾತ್ ಕ್ವಶ್ಚನ್ ಸರಿ ಇಲ್ಲ, ಬೇಡ ಅಂತಾರೆ, ಕೇಳಬೇಡ ಅಂತಾರೆ, ಹೇಳಲೇಬೇಡ, ಅದಕ್ಕೆ ಉತ್ತರ ಹೇಳೋದಿಲ್ಲ. ಇದು ನಾವು ಕಲಿಬೇಕಾದ್ದು. ಅದಕ್ಕೆ ನನಗೆ ಅರ್ಥವಾಗಿದೆ ಅಂದರೆ, ಪುಟಿಂಗ್ ಎ ಕ್ವಶನ್ ಈಸ್ ಆಲ್ಸೋ ಅನ್ ಆರ್ಟ್ ಅಂತ ಹೇಳಿ. ಪ್ರಶ್ನೆ ಹಾಕೋದು ಕೂಡ ಒಂದು ಕಲೆ, ಏನು ಅಂದರೆ ಅದೇ ಕೇಳೋಕ್ಕಾಗಲ್ಲ. ಇನ್ನು ಸರಿಯಾದ ಪ್ರಶ್ನೆ ಹಾಕಿದ ಮೇಲೆ ಉತ್ತರವನ್ನು ಕೊಡೋದು ಕೂಡ ಒಂದು ಕಲೆ. ಆ ಕಲೆ ಪತ್ರಿ ಸರ್ ಅವರಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟ್. ಸ್ವಲ್ಪ ಅದಕ್ಕೆ ಕ್ರಾಸ್ ಮಾಡಿದ್ರೆ ಉದಾಹರಣೆ ಮೂಲಕ ಅದನ್ನು ಅರ್ಥ ಮಾಡಿಸಿ ಬಿಟ್ಟುಬಿಡ್ತಾರೆ. ಅವರ ಸತ್ಸಂಗದಲ್ಲಾಗಲಿ, ಅವರ ಒಂದು ಮಾತುಕತೆಯಲ್ಲಾಗಲಿ ನಾವು ನಾನು ಗಮನಿಸಿದ್ದದು. ಅಂದರೆ ಒಂದು ಮಾತು ಜ್ಞಾಪಕ ಬರುತ್ತೆ, ಸೂಕ್ಷ್ಮದಲ್ಲಿ ಮೋಕ್ಷ ಅಂಥೇಳಿ. ಅವರು ಹೇಳ್ತಕ್ಕಂಥ ವಿಷಯಗಳು ತುಂಬ ಶಾರ್ಟಾಗಿ ಇರುತ್ತೆ, ಬಟ್ ಅದನ್ನು ಒಂದು ಕೂತು ಅವಗಾಹನೆಗೆ ತಗೊಂಡು ಮತ್ತೆ ಚಿಂತನೆ ಮಾಡಿ ಆಳವಾಗಿ ಹೋಗಿದ್ದೆ ಆದರೆ ಅಲ್ಲಿ ಮೋಕ್ಷ ಗ್ಯಾರಂಟಿ. ಮೋಕ್ಷ ಅಂತಂದರೆ ಮತ್ತೆ ನಾವೇನು
ದೂರ ಅರ್ಥ ಬಿಡುಗಡೆ, ಸಮಸ್ಯೆಗಳಿಂದ, ದುಃಖಗಳಿಂದ ಅಥವಾ ಕಷ್ಟಗಳಿಂದ ಬಿಡುಗಡೆ. ಮತ್ತು ಅವರು ಒಡನಾಟದಲ್ಲಿದ್ದಾಗ ನನಗೆ ತುಂಬ ಇಂಟ್ರೆಸ್ಟ್ ಆಗಿದ್ದು ಇನ್ನೊಂದೇನು ಅಂತಂದರೆ ಸ್ವಾಧ್ಯಾಯ. ಯಾಕೆಂದರೆ ಅವರು ಹೇಳ್ಕೊಳ್ತಾ ಇದ್ದರು ಅಥವಾ ಹೇಳ್ತಾ ಇದ್ದರು, ಸುಮಾರು 1,00,000ದಷ್ಟು ಸದ್ಗ್ರಂಥಗಳನ್ನು, ಆಧ್ಯಾತ್ಮಿಕ ಗ್ರಂಥಗಳನ್ನು, ಆಧ್ಯಾತ್ಮಿಕ ಶಾಸ್ತ್ರದ ಒಂದು ಪುಸ್ತಕಗಳನ್ನು ಓದಿರ್ತಕ್ಕಂಥ, ಅದು ಗುರು ಮಾಡ್ತಕ್ಕಂಥ ಒಂದು ಪ್ರೇರಣೆ. ಅದು ಇವತ್ತು ನನಗೆ ಪ್ರಾರಂಭದಲ್ಲಿತ್ತು ಒಂದಷ್ಟು ಪುಸ್ತಕಗಳನ್ನು ಸಂಗ್ರಹಣೆ ಮಾಡಬೇಕು, ಓದಬೇಕು, ಮಾಡಬೇಕು, ಸಣ್ಣ ಪುಟ್ಟ ಪ್ರಯತ್ನ ನಡೆದಿತ್ತು, ಮೊದಲಿಂದ ಬಂದಿರತಕ್ಕಂಥ ಆಸಕ್ತಿ ಅದು. ಆದರೆ ಇಲ್ಲಿ ಪತ್ರಿ ಸರ್ ಅವರ ಜೊತೆಗೆ ಇದ್ದಾಗ ಈ ವಿಷಯಗಳೆಲ್ಲ ಗೊತ್ತಾದಾಗ ಆ ಒಂದು ಹವ್ಯಾಸ ಇನ್ನಷ್ಟು ಜಾಸ್ತಿ ಆಯಿತು, ಇನ್ನಷ್ಟು ಅಧಿಕವಾಯಿತು. ಯಾವುದೇ ಜೀವನ ಮೌಲ್ಯ ಕುರಿತು, ವ್ಯಕ್ತಿತ್ವ ವಿಕಾಸ ಕುರಿತು ಅಥವಾ ಆತ್ಮಜ್ಞಾನ ಕುರಿತು ಇರ್ತಕ್ಕಂಥ ಗ್ರಂಥಗಳನ್ನು ಅಭ್ಯಾಸ ಮಾಡಿ, ಕೆಲವು ಪತ್ರಿ ಸರ್ ರೆಫರ್ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಇಮ್ಮಿಡಿಯೇಟಾಗಿ ಕೊಂಡ್ಕೊಂಡು ನಿಧಾನವಾಗಿ ಅದನ್ನು ರೆಫರ್ ಮಾಡ್ತಾ ಹೋಗೋದು. ಅಂದರೆ ಸ್ವಾಧ್ಯಾಯದ ಪ್ರಾಮುಖ್ಯತೆ ಏನು ಅನ್ನೋದು ಮತ್ತಷ್ಟು ಅಧಿಕವಾಗಿದ್ದು ಈ ಒಂದು PSSMನಲ್ಲಿ ಪತ್ರಿ ಸರ್ ಅವರ ಜೊತೆಯಲ್ಲಿ ಬಂದಾಗ, ನನಗೆ ಪತ್ರಿ ಸರ್ ಅವರ ಜೊತೆಯಲ್ಲಿ ಬಂದಾಗ ಅಂದರೆ ಅವ್ರ ಜೊತೆಯಲ್ಲಿದ್ದಾಗ ಅವರು ಮತ್ತೆ ಕೋಟ್ ಮಾಡ್ತಾ ಇರ್ತಾರೆ, ಇಂಥ ಪುಸ್ತಕ, ಮತ್ತೊಂದು ಪುಸ್ತಕ. ಕೆಲವು ನನಗೆ ಎಲ್ಲಿ ಸಿಗುತ್ತೆ ಇಮ್ಮಿಡಿಯೇಟಾಗಿ ನಾನು ಕೊಂಡ್ಕೊಂಡ್ಬಿಡ್ತೀನಿ ಅದನ್ನು. ಒಂದು ಸತಿ ನೋ ಪ್ರಾಬ್ಲಮ್, ದ ಕಾನ್ಸೆಪ್ಟ್ ಆಫ್ ನೋ ಪ್ರಾಬ್ಲಮ್, ಅವರು ಒಂದು ಕರ್ನಾಟಕ ಧ್ಯಾನ ಮಹಾಚಕ್ರದಲ್ಲಿ ಹೇಳ್ತಾ ಇದ್ದಾಗ ಆ ಪುಸ್ತಕ ಎಲ್ಲಿ ಸಿಗುತ್ತೆ ಕೊನೆಗೆ ಯಾರೋ ಒಬ್ರಿಗೆ ಜೆರಾಕ್ಸ್ ಕಾಪಿ ಮಾಡಿ ಕಳಿಸೋದು, ನಾನು ಅವ್ರನ್ನ ದುಂಬಾಲು ಬಿದ್ದಿದ್ದಕ್ಕೆ. ಅಂದರೆ ಆ ಇಂಟ್ರೆಸ್ಟ್ ಇದೆಯಲ್ಲ, ಕ್ರಿಯೇಟ್ ಮಾಡಿರ್ತಕ್ಕಂಥವ್ರು ಪತ್ರಿ ಸರ್. ದ ಸೀಕ್ರೆಟ್ ಎಗೇನ್ ತುಂಬ ಇಂಟ್ರೆಸ್ಟಿಂಗ್. ಮತ್ತು 7 ಪ್ರಿನ್ಸಿಪಲ್ಸ್ ಅಂತ ಇದೆ ಚೋಪ್ರಾ ಅವರದು, ಎಗೇನ್ ದ ಗ್ರೇಟ್ ಬುಕ್. ಅಂದರೆ ಇಂಥದ್ದೆಲ್ಲ ಪತ್ರಿ ಸರ್ ಅವರ ಒಡನಾಟದಲ್ಲಿದ್ದಾಗ ಅವರ ಮೂಲಕ ಇದು ಓದಲೇಬೇಕು ಎಂಬತಕ್ಕಂಥ ಆಸಕ್ತಿ, ಉತ್ಸಾಹ ಬಂದಿದ್ದು. ಅದರ ಒಂದು ಓದಿದ ಆಧಾರದ ಮೇಲೆ ನಾನು ನನ್ನದೇ ಆದ ಟಿಪ್ಪಣಿಗಳನ್ನು ಅದು ನನಗೆ ಇಷ್ಟ ಆಯ್ತದು. ಜಿಸ್ಟ್ ಆಫ್ ದಟ್ ಬುಕ್. ಇವಾಗ ಎಲ್ಲಿ ಹೋದರೂ ಕೂಡ ಹೊಸ ಪುಸ್ತಕ ಎಲ್ಲಿದೆ ಅದನ್ನು ನಾನು ಗಮನಿಸ್ತಾ ಹೋಗೋದು. ಸೊ ಇದು ನನಗೆ ಪತ್ರಿ ಸರ್ ಅವರ ಸವಾಸದಲ್ಲಿ ಏನೆಲ್ಲ ನನಗೆ ಆಸ್ತಿ ಅಂತಂದರೆ ಜ್ಞಾನದ ಆಸ್ತಿ. ಇವತ್ತು ನಾನು ಪುಸ್ತಕ ಲೈಬ್ರರಿಯನ್ನೇ, ಒಂದು ಗ್ರಂಥಾಲಯವನ್ನೇ ಮನೆಯಲ್ಲಿ ಬೇಕಾದಾಗ ಆಯಾ ಪುಸ್ತಕಗಳನ್ನು ರೆಫರ್ ಮಾಡೋದು, ಸಮಯ ಸಿಕ್ಕಾಗ ಓದ್ತಕ್ಕಂಥದ್ದು, ಕೆಲವೊತ್ತಿ ಸಮಯ ಮಾಡಿಕೊಂಡು ಓದ್ತಕ್ಕಂಥದ್ದು, ಓದಿದ್ದನ್ನು ನನ್ನದೇ ಆದ ಒಂದು ಹ್ಯಾಂಡ್ ರೈಟಿಂಗಲ್ಲಿ ಟಿಪ್ಪಣಿಗಳನ್ನು ಬರ್ಕೊಳ್ತಕ್ಕಂಥದ್ದು, ಅದನ್ನು ಮನನ ಮಂಥನ ಮಾಡ್ತಕ್ಕಂಥದ್ದು, ಇದೆಲ್ಲ ಮತ್ತಷ್ಟು. ಯಾಕೆಂದರೆ ನಾನು ಉಪನ್ಯಾಸಕನಾಗಿ ಆವಾಗ ಓದಿದ್ದು, ಆವಾಗ ರೆಫರ್ ಮಾಡಿದ್ದು ಅದು ಒಂದು, ಅದು ಲೌಕಿಕ ಜೀವನದಲ್ಲಿ ಬೇಕೇ ಬೇಕು, ಮಾಡಿದ್ದಾಯಿತು. ಈಗ ಅತಿ ಮುಖ್ಯವಾಗಿ ಜೊತೆಯಲ್ಲಿ ನಿವೃತ್ತನ ಆದ ಮೇಲೆ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾನು ಈ ಜ್ಞಾನವನ್ನು ಹೆಚ್ಚಿಸಿಕೊಳ್ಬೇಕು, ಅದರಲ್ಲೂ ಆತ್ಮಜ್ಞಾನವನ್ನು. ಏಕೆಂತಂದರೆ ವಿದ್ಯಾ ವಿಹೀನ ಪಶು ಅಂತ ಇದೆಯಲ್ಲ, ಇಲ್ಲಿ ಬಂದ ಮೇಲೆ ಪತ್ರಿ ಸರ್ ಅವರ ಎಲ್ಲ ವಿಚಾರಗಳನ್ನು ಕೇಳಿದ ಮೇಲೆ, ಅಂದರೆ ಅವರು ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು ಕೇಳಿದ ಮೇಲೆ, ಮೊದಲು ಎಲ್ಲಿಯೋ ಕೇಳಿದ್ದು ಪೂರ್ಣ ಅರ್ಥ ಗೊತ್ತಿಲ್ಲ. ಅದು ವಿದ್ಯಾ ವಿಹೀನ ಪಶು, ಅದರರ್ಥ ಪೂರ್ಣವಾಗಿ ಅಂದರೆ ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ ಅಂತ ಹೇಳ್ತೀವಿ. ಆ ವಿದ್ಯೆ ಅಂತಂದರೆ ಮೊದಲು ನನಗೆ ಅರ್ಥವಾಗಿದ್ದು ಅರ್ಧಂಬರ್ಧ ಅಷ್ಟೇ, ಆಳವಾಗಿ ಹೋಗಿರಲಿಲ್ಲ. ಸೊ ಕಾಲೇಜಿಗೆ ಹೋಗದೇ ಇರೋನು, ಹೈಸ್ಕೂಲ್ ಓದದೇ ಇರೋನು ಅಥವಾ ABCD ಕಲ್ತಿಲ್ಲದೆ ಇರೋನು, ಅಕ್ಷರಗಳು ಗೊತ್ತಿಲ್ಲದೆ ಇರೋನು ವಿದ್ಯಾ ವಿಹೀನ ಪಶು, ಅಂದರೆ ಶಿಕ್ಷಣ ಪಡೆಯದೇ ಇರತಕ್ಕಂಥವನು ಪಶುವಿಗೆ ಸಮಾನ. ಆದರೆ ನಿಜವಾದ ಆಳವಾದ ಅರ್ಥ ನನಗೆ ಗೊತ್ತಾಗಿದ್ದು ವಿದ್ಯಾ ವಿಹೀನ ಪಶು ಅಂತಂದರೆ
ಆತ್ಮಜ್ಞಾನ, ಆತ್ಮವಿದ್ಯೆ. ಆತ್ಮವಿದ್ಯೆ ಗೊತ್ತಿಲ್ಲದವನು, ಆತ್ಮವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ಳದೇ ಇರತಕ್ಕಂಥವನು, ಅವನು ಪಶುವಿಗೆ ಸಮಾನ. ಆತ್ಮವಿದ್ಯೆ ಎಷ್ಟು ಮುಖ್ಯ ಅನ್ನೋದು, ಆತ್ಮಜ್ಞಾನ ಎಷ್ಟು ಮುಖ್ಯ ಅನ್ನೋದು, ಆಧ್ಯಾತ್ಮಿಕ ಜೀವನ ಎಷ್ಟು ಮುಖ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕಾಗಿರುವಂಥದ್ದು. ಅವರು ಹೇಳ್ತಾ ಇರ್ತಕ್ಕಂಥ ಮಾತು ಪದೇ ಪದೇ ನೆನಪಿಗೆ ತಂದುಕೊಳ್ಬೇಕಾಗುತ್ತೆ. ದಟ್ ಈಸ್, ಮನೆಗೆ ಬಂದ ಮೇಲೆ ಪ್ರತಿಯೊಬ್ಬರು ಕೂಡ ಧ್ಯಾನಿಗಳು ಆಗಬೇಕು. ಇದು ತುಂಬ ಇಷ್ಟವಾದದ್ದು. ಮನೆಗೆ ಬಂದ ಮೇಲೆ ಪ್ರತಿಯೊಬ್ಬರು ಕೂಡ ಧ್ಯಾನಿಗಳಾಗಬೇಕು. ಹೊರಗಡೆ ನೀವೇನಾದರೂ ಆಗಿರಿ, ಲೆಕ್ಚರರ್ ಅಥವಾ ಒಬ್ಬ ಶಿಕ್ಷಕ ಅಥವಾ ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್, ಒಬ್ಬ ಸ್ಕ್ಯಾವೆಂಜರ್ ಅಥವಾ ಪ್ರೈಮ್ ಮಿನಿಸ್ಟರ್ ಆರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆರ್ಗನೈಸರ್ ಅಥವಾ ಪ್ರೆಸಿಡೆಂಟ್, ಏನಾದರೂ ಆಗಿರಲಿ. ಆದರೆ ಮನೆಗೆ ಬಂದ ಮೇಲೆ ಆ ಪೋಸ್ಟ್ ಯಾವುದೂ ಇಲ್ಲ. ಓನ್ಲಿ ಒನ್ ಪೋಸ್ಟ್, ದಟ್ ಈಸ್ ಮೆಡಿಟೇಟರ್, ಧ್ಯಾನ. ಈ ಧ್ಯಾನವನ್ನೇ ಮಾಡಬೇಕು. ಧ್ಯಾನದ ಅವಧಿಯಲ್ಲೇ ಇರಬೇಕು, ಧ್ಯಾನದ ಸಂಬಂಧಲ್ಲೇ ಇರಬೇಕು. ಇದೇ ನಮ್ಮ ಲೌಕಿಕ ಜೀವನಕ್ಕೆ ಬುನಾದಿ. ಪ್ರಾಪಂಚಿಕ ಜೀವನ ಚೆನ್ನಾಗಿರಬೇಕು ಅಂತಂದರೆ, ಪ್ರಾಪಂಚಿಕ ಜೀವನದಲ್ಲಿ ನಾನು ಸಂತೃಪ್ತಿಯಿಂದ, ಸೆಲ್ಫ್ ಕಂಟೆಂಟ್ಮೆಂಟಲ್ಲಿ ಆತ್ಮತೃಪ್ತಿಯಿಂದ ಇರಬೇಕು ಅಂತಂದರೆ ಮೊದಲಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ನಾನು ಪರ್ಫೆಕ್ಟ್ ಆಗಿರಬೇಕು. ಆಧ್ಯಾತ್ಮಿಕ ಜೀವನ ಅದೊಂದು ಬೇರು ಇದ್ದ ಹಾಗೆ. ಆಧ್ಯಾತ್ಮಿಕ ಆರೋಗ್ಯ ಒಂದು ಬೇರು, ಮರದ ಬೇರಿದ್ದ ಹಾಗೆ. ಮತ್ತು ಭೌತಿಕ ಜೀವನ, ಭೌತಿಕ ಆರೋಗ್ಯ ಅದು ಒಂದು ಫಲ ಇದ್ದ ಹಾಗೆ, ಫ್ರೂಟ್ ಇದ್ದ ಹಾಗೆ. ಒಂದು ರೂಟ್ ಆದರೆ ಮತ್ತೊಂದು ಫ್ರೂಟ್. ಅದು ಪತ್ರಿ ಸರ್ ಅವರ ಜೊತೆಯಲ್ಲಿದ್ದಾಗ ಇಷ್ಟೆಲ್ಲ ಸತ್ಯಗಳು ಇನ್ನಷ್ಟು ತಿಳ್ಕೊಳ್ಳೋದಿದೆ. ಯಾಕೆಂದರೆ ಅವರ ಜ್ಞಾನ ಭಂಡಾರ ತುಂಬ ಜೋರಿದೆ. ಇನ್ನಷ್ಟು ಪ್ರಯಾಣ ಮುಂದುವರಿಬೇಕಾಗಿದೆ. ಅಕಸ್ಮಾತ್ ಅವರ ಜೊತೆಯಲ್ಲಿ ಪ್ರಯಾಣ ಆಗಿದೆ ಅಂದರೆ ಜಸ್ಟ್ ಕೆಲವು ಪರ್ಸೆಂಟೇಜ್ ಅಷ್ಟೇ. ಇನ್ನಷ್ಟು. ಹಾಗಾಗಿ ಇದೊಂದು ಧನ್ಯ ಜೀವನ. ಇದುವರೆಗೂ ಆಗಿರ್ತಕ್ಕಂಥದ್ದು ಖಂಡಿತ ಧನ್ಯ ಜೀವನ. ಇಂಥ ಒಂದು ಮಾರ್ಗ ಸಿಕ್ಕಿರೋದು ತುಂಬ ಸಂತೋಷ. PSSM ಅನ್ನೋದು ಒಂದು ದೊಡ್ಡ ಒಂದು ಮರ. ಅದರ ಅಡಿಯಲ್ಲಿ ಎಲ್ಲರೂ, ಯಾಕೆಂದರೆ ಜಾತಿ ಇಲ್ಲ, ಮತ ಇಲ್ಲ, ಸಮುದಾಯ ಇಲ್ಲ, ಯಾವ ಭೇದವೂ ಕೂಡ ಇಲ್ಲ. ಕೇವಲ ಮಾನವ ಧರ್ಮ. ಮತ್ತು ನಿಜವಾದ ಗುರು ಯಾರು ಅಂತ ನನಗೆ ಅರ್ಥವಾಗಿದ್ದೇ ಇಲ್ಲಿ. ಕೇವಲ ವೇಷಭೂಷಣಗಳಲ್ಲಿ ಅಥವಾ ಮತ್ತೊಂದರಲ್ಲಿ ಏನೋ ಒಂದು ಸಂಸ್ಥಾನ ಕಟ್ಕೊಂಡು, ಮಠ ಕಟ್ಕೊಂಡು, ಅದೆಲ್ಲ ಬೇರೆ, ನಿಜವಾದದ್ದಲ್ಲ ಅದು. ಆದರೆ ಸತ್ಯವಾದ, ಸರಿಯಾದ ಒಂದು ನಿಜವಾದ ಒಂದು ಗುರು ಯಾರು ಅಂತಂದರೆ ಅದು ನಮಗೆ. ಇದು ನಿಜಕ್ಕೂ ಕೂಡ ತುಂಬ ಸಂತೋಷ. ಆ್ಯಂಡ್ ಇಂಥ ಸಂದರ್ಭದಲ್ಲಿ ಪಿರಮಿಡ್ ಮೆಡಿಟೇಷನ್ ಚಾನಲ್ ಕನ್ನಡ, PMC ಕನ್ನಡ, ಅದು ನಮ್ಮ PMC ಕನ್ನಡ. ಇದು ಹುಟ್ಟಿ ಕೆಲವೇ ತಿಂಗಳುಗಳಾದರೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಡೀ ಪ್ರಪಂಚದಾದ್ಯಂತ ಇರತಕ್ಕಂಥ ಎಲ್ಲ ಕನ್ನಡಿಗರಿಗೆ ಕನ್ನಡದಲ್ಲಿ ಅನೇಕ ಚಟುವಟಿಕೆಗಳನ್ನು, ಅಂದರೆ ಆತ್ಮಜ್ಞಾನವನ್ನು ತಲುಪಿಸುವಂಥ, ಧ್ಯಾನದ ಅನುಭವಗಳನ್ನು ತಲುಪಿಸುವಂಥ ಒಂದು ಪ್ರಮುಖವಾದ ಮಾಧ್ಯಮ. ಇದು ನಾವು ಉಪಯೋಗಿಸ್ಕೊಳ್ಳೇಬೇಕು. ಪ್ರತಿಯೊಬ್ಬರು ಕೂಡ PMC ಕನ್ನಡ ಚಾನಲ್ನ ಸದಸ್ಯರಾಗಲೇಬೇಕು, ಚಂದರಾಗಲೇಬೇಕು, ಲೈಕ್ ಮಾಡಲೇಬೇಕು, ಶೇರ್ ಮಾಡಲೇಬೇಕು, ಸಬ್ಸ್ಕ್ರೈಬ್ ಆಗಲೇಬೇಕು. ನಮ್ಮ PMC ಕನ್ನಡ ಏನಿದೆ ಅದರ ಮೂಲಕ ಇಂಥ ಅನೇಕ ಕಾರ್ಯಕ್ರಮಗಳು ಮತ್ತಷ್ಟು ಬರಲಿ, ಆ ಜ್ಞಾನ ಪ್ರಸಾರ ಮತ್ತಷ್ಟು ಆಗಲಿ, ಅಧಿಕವಾಗಲಿ. ಇಂಥದ್ದೊಂದು ಅವಕಾಶ ಕೊಟ್ಟಿರ್ತಕ್ಕಂಥ PMC ಕನ್ನಡ ವಾಹಿನಿಯವರಿಗೆ ಮತ್ತು ವೀಕ್ಷಕರೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅನ್ಯಥಾ ಶರಣಂ ನಾಸ್ತಿ, ಧ್ಯಾನಂ ಏವ ಶರಣಂ ಮಮ. ಧನ್ಯವಾದ. ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಧ್ಯಾನ ಜ್ಞಾನ ಸಜ್ಜನ ಸಾಂಗತ್ಯಕ್ಕಾಗಿ PMC ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಎಲ್ಲರೂ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್